Welcome, my friends. Feel free and expect the unexpected. Hello students, welcome back to our English class. In this class, we are going to discuss about second year PUC English lesson. I believe that book will never disappear. It is an interview with George Louis Boyes. ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ತರಗತಿಯಲ್ಲಿ ನಾವು ದ್ವಿತೀಯ PUCಗೆ ಇರುವಂಥ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್ ಅನ್ನುವಂಥ ಜಾರ್ಜ್ ಲೂಯಿಸ್ ಬೋಗಸ್ ಅವ್ರ ಜೊತೆಗೆ ನಡೆದಿರ್ತಕ್ಕಂಥ ಒಂದು ಸಂದರ್ಶನದ ಭಾಗವನ್ನು ತಮಗೆ ಪಾಠವನ್ನಾಗಿ ಕೊಟ್ಟಿದ್ದಾರೆ. ಈ ಪಾಠವನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಈ ಪಾಠದ ಟೈಟಲ್ ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್ ಡಿಸ್ಅಪಿಯರ್. ಇದು ಜಾರ್ಜ್ ಲೂಯಿಸ್ ಬೋಗಸ್ ಅವ್ರು ಹೇಳಿರುವಂಥ ಮಾತಿದು. ಈ ಮಾತಿನ ಅರ್ಥ ಇಷ್ಟೇ, ಇಷ್ಟೊಂದು ತಂತ್ರಜ್ಞಾನ ಬೆಳೆದರೂ ಕೂಡ ಈ ಕಂಪ್ಯೂಟರ್ಗಳು ಬಂದಿವೆ, ಲ್ಯಾಪ್ಟಾಪ್ಸ್ಗಳು ಬಂದಿವೆ, ಮೊಬೈಲ್ಸ್ಗಳು ಬಂದಿವೆ, ಇಷ್ಟೊಂದು ತಂತ್ರಜ್ಞಾನ ಬೆಳೆದರೂ ಕೂಡ ಈ ಜಗತ್ತಿನಿಂದ ಪುಸ್ತಕಗಳು ಮರೆ ಆಗೋದಿಲ್ಲ, ಅಂದರೆ ಅವುಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಳ್ಳೋದಿಲ್ಲ ಅಂತ ಅರ್ಥ ಆಗುತ್ತೆ. ಈ ಪುಸ್ತಕ ಅನ್ನೋದು ಮನುಷ್ಯನ ಅತ್ಯುನ್ನತ ಸಂಶೋಧನೆ ಅಂತ ನಾವು ಹೇಳ್ಬೋದು. ಈ ನಾಗರಿಕತೆ ಬೆಳೆದು ಮನುಷ್ಯ ಇಷ್ಟೊಂದು ಮುಂದುವರೆದಿದ್ದಾನೆ, ವಿಜ್ಞಾನ ತಂತ್ರಜ್ಞಾನವೆಲ್ಲ ಮುಂದುವರೆದಿದೆ, ಇಷ್ಟೊಂದು ಬುದ್ಧಿಜೀವಿ ಆಗೋದಕ್ಕೆ ಮೂಲ ಕಾರಣ ಈ ಪುಸ್ತಕಗಳು ಅಂತ ನಾವು ಹೇಳ್ಬೋದು. ಸುಮಾರು ಜನ ಪಂಡಿತರು, ಜ್ಞಾನಿಗಳು ತಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನೆಲ್ಲ ಈ ಪುಸ್ತಕದ ರೂಪದಲ್ಲಿ ನಮಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ಅದರ ಆಧಾರದ ಮೇಲೆ ನಾವು ಮುಂದೆ ಒರಿತಾ ಇದ್ದೀವಿ. ಇನ್ನು ವಿಜ್ಞಾನ ಆಗಲಿ, ತಂತ್ರಜ್ಞಾನ ಆಗಲಿ, ಮನುಷ್ಯನ ಜ್ಞಾನ ಆಗಲಿ ಹಾಗೆ ಬೆಳಿತಾನೆ ಹೋಗ್ತಾ ಇದೆ. ಇದೆಲ್ಲ ಸಾಧ್ಯ ಆಗಿದ್ದು ಈ ಪುಸ್ತಕಗಳಿಂದನೇ. ಆದರೆ ಇವಾಗ ಆಧುನಿಕ ತಂತ್ರಜ್ಞಾನ ಬಂತು ಅಂತ ಹೇಳ್ಬಿಟ್ಟು ಪುಸ್ತಕಗಳನ್ನು ನಾವು ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ, ತಿರಸ್ಕಾರ ಮಾಡೋದಕ್ಕೆ ಆಗಲ್ಲ ಅಂತ ಈ ಜಾರ್ಜ್ ಲೂಯಿಸ್ ಬೋಗಸ್ ಅವರು ಈ ಪಾಠದಲ್ಲಿ ಹೇಳ್ತಾರೆ. ತಮಗೆ ಕೊಟ್ಟಿರ್ತಕ್ಕಂಥ ಈ ಪಾಠ ಒಂದು ಸಂದರ್ಶನ ರೂಪದಲ್ಲಿದೆ, ಅಂದರೆ ಇಂಟರ್ವ್ಯೂ ರೂಪದಲ್ಲಿದೆ. ತಮಗೆ ಮುಂಚೆನೇ ನಾನು ಒಂದು ಕ್ಲಾಸಲ್ಲಿ ಹೇಳಿದ್ದೆ, ತಮ್ಮ ಟೆಕ್ಸ್ಟ್ ಬುಕ್ಕನ್ನು ಹೇಗೆ ಡಿಸೈನ್ ಮಾಡಿರ್ತಾರೆ ಅಂದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಾಹಿತ್ಯ ಪ್ರಕಾರಗಳನ್ನು ತಮಗೆ ಪರಿಚಯ ಮಾಡ್ತಕ್ಕಂಥ ಕೆಲಸ ಈ ಪುಸ್ತಕದಲ್ಲಾಗಿದೆ. ಒಂದು ನಾಟಕ ಅಂದರೆ ಹೇಗಿರ್ತದೆ, ಒಂದು ಕಾದಂಬರಿ ಅಂದರೆ ಹೇಗಿರ್ತದೆ, ಒಂದು ಸಂಶೋಧನಾ ಲೇಖನ ಅಂದರೆ ಹೇಗಿರ್ತದೆ, ಹಾಗೆಯೇ ಇಲ್ಲಿ ಒಂದು ಇಂಟರ್ವ್ಯೂ ಅಂದರೆ ಹೇಗಿರುತ್ತೆ ಅನ್ನೋದನ್ನು ತಮಗೆ ಈ ಪಾಠದ ಮೂಲಕ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡಲಾಗಿದೆ. ಈ ಪಾಠ ಒಂದು ಸಂದರ್ಶನದ ರೂಪದಲ್ಲಿರೋದ್ರಿಂದ ಬೇರೆ ಪಾಠಗಳ ಥರ ಇಲ್ಲೊಂದು ಸ್ಟೋರಿ ಬರಲ್ಲ. ತಮಗೆ ಬೇರೆ ಪಾಠಗಳಲ್ಲಿ ಒಂದು ಕತೆ ಇರ್ತದೆ, ಅದು ಕೇಳೋದಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ, ತಾವೆಲ್ಲ ಎಂಜಾಯ್ ಮಾಡ್ತೀರಾ. ಹಾಗೆ ನೆನ್ಪಿಟ್ಕೊಂಡು ಎಕ್ಸಾಮಿನೇಷನಲ್ಲಿ ಬರೆಯೋದಕ್ಕೂ ಕೂಡ ತುಂಬ ಈಸಿಯಾಗಿರ್ತದೆ. ಆದರೆ ಇಲ್ಲಿ ಸಂದರ್ಶನ ರೂಪದಲ್ಲಿರ್ತಕ್ಕಂಥ ಈ ಪಾಠದಲ್ಲಿ ಕೆಲವೊಂದು ಸೀರಿಯಸ್ ವಿಷಯಗಳನ್ನ ಅವರು ಡಿಸ್ಕಷನ್ ಮಾಡ್ತಾರೆ. ಇಲ್ಲಿ ತಮಗೆ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಸಿಗದೇ ಇರ್ಬೋದು, ಆದರೂ ಕೂಡ ತಮ್ಮ ಸಿಲೆಬಸ್ಗೆ ಇಟ್ಟಿದ್ದಾರೆ. ಎಕ್ಸಾಮಿನೇಷನಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳೋದ್ರಿಂದ ತಾವು ಇದನ್ನು ಓದಲೇಬೇಕಾಗತ್ತೆ. ಹಾಗಾದರೆ ಹೇಗೆ ನಾವು ಇದನ್ನು ನೆನ್ಪಿಟ್ಕೊಳ್ಳೋದು ಅಂತ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಈ ಪಾಠ ಮಾಡ್ತಾ ಇರುವಾಗ ಕೆಲವೊಂದು ಮುಖ್ಯ ವಿಚಾರಗಳನ್ನ ತಾವು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಅಂತ ಹೇಳ್ತಾ ಇರ್ತೀನಿ. ತಾವು ಸ್ವಲ್ಪ ಆ ಕಡೆಗೆ ಗಮನ ಕೊಡ್ತಾ ಹೋಗಿ ತುಂಬ ಈಸಿಯಾಗಿ ತಾವು ಇದನ್ನು ಅರ್ಥ ಮಾಡಿಕೊಂಡು ಎಕ್ಸಾಮಿನೇಷನಲ್ಲಿ ಬರೆಯೋದಕ್ಕೆ ಸಹಾಯ ಆಗುತ್ತೆ. ಈ ಪಾಠದಲ್ಲಿ ಮುಖ್ಯವಾಗಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಆ ವ್ಯಕ್ತಿಗಳ ಮಧ್ಯಕ್ಕೆ ನಡೀತಕ್ಕಂಥ ಸಂಭಾಷಣೆಯನ್ನೇ ತಮಗೆ ಪಾಠ ರೂಪದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ರಾಬರ್ಟೋ ಎಲಿಫ್ಯಾನೋ ಅನ್ನುವಂಥ ಸ್ಟೋರಿ ಟೆಲ್ಲರ್ ಒಬ್ಬ ಎಸ್ಸೆಯಿಸ್ಟ್ ಮತ್ತು ಜರ್ನಲಿಸ್ಟ್ ಕೂಡ ಆಗಿರ್ತಾನೆ. ಇವನು ಜಾರ್ಜ್ ಲೂಯಿಸ್ ಬೋಗೆಸ್ ಎನ್ನುವಂಥ ಒಬ್ಬ ಸಾಹಿತಿಯನ್ನು ಸಂದರ್ಶನ ಮಾಡ್ತಾ ಇದ್ದಾನೆ. ಅವರಿಗೆ ಸುಮಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಆ ಪ್ರಶ್ನೆಗಳಿಗೆ ಅವರು ಇವನಿಗೆ ಏನನ್ನ ಆನ್ಸರ್ ಕೊಡ್ತಾರೆ ಅನ್ನೋದನ್ನೇ ಈ ಪಾಠದಲ್ಲಿ ತಮಗೆ ಕೊಡ್ತಾ ಹೋಗಿದ್ದಾರೆ. ಈ ಪಾಠದಲ್ಲಿ ಬರ್ತಕ್ಕಂಥ ಮುಖ್ಯವಾಗಿ ಕ್ಯಾರೆಕ್ಟರ್ ಜಾರ್ಜ್ ಲೂಯಿಸ್ ಬೋರ್ಹೆಸ್. ಅವರು ಅರ್ಜೆಂಟೈನಾದ ಶಾರ್ಟ್ ಸ್ಟೋರಿ ರೈಟರ್ ಆಗಿದ್ದಾರೆ, ಎಸ್ಸೆಯಿಸ್ಟ್ ಆಗಿದ್ದಾರೆ. ಸೊ ಅಂಥ ಸಾಹಿತಿ ತನ್ನ ಜೀವನದ ಒಂದು ಹಂತದಲ್ಲಿ ತನ್ನ ಕಣ್ಣುಗಳನ್ನು ಕಳೆದುಕೊಂಡು ಬಿಡ್ತಾನೆ. ಬೇರೆ ಸಾಮಾನ್ಯ ವ್ಯಕ್ತಿಗೆ ಕಣ್ಣು ಹೋದರೆ ಬೇರೆ ವಿಷಯ, ಆದರೆ ಈ ಸಾಹಿತಿ ಬರಿತಾ ಇರ್ತಾನೆ, ಓದ್ತಾ ಇರ್ತಾನೆ, ಅದೇ ಅವನ ಕೆಲಸ ಆಗಿರ್ತದೆ. ಅಂಥ ವ್ಯಕ್ತಿ ಕಣ್ಣನ್ನು ಕಳ್ಕೊಂಡಿರ್ತಾನೆ. ಹೀಗೆ ತನ್ನ ಕಣ್ಣನ್ನು ಕಳ್ಕೊಂಡೆ ಅಂತ ಹೇಳಿಬಿಟ್ಟು ತಮ್ಮ ಸಾಧನೆಯನ್ನು ಅವರು ಅಲ್ಲೇ ನಿಲ್ಲಿಸೋದಿಲ್ಲ, ತಮ್ಮ ಸಾಹಿತ್ಯ ರಚನೆಯನ್ನು ಹಾಗೆ ಮುಂದುವರಿಸ್ತಾ ಇರ್ತಾರೆ. ಅಂತ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಜೊತೆಗೆ ಈ ಸಂದರ್ಶನ ನಡೀತಾ ಇದೆ. ಹಾಗಾದ್ರೆ ಇಲ್ಲಿ ಎಲಿಫ್ಯಾನೋ ಅವರು ಈ ಜಾರ್ಜ್ ಲೂಯಿಸ್ ಬೋರ್ಗೆಸ್ ಅವರಿಗೆ ಏನೇನು ಪ್ರಶ್ನೆಗಳನ್ನ ಕೇಳ್ತಾರೆ, ಆ ಪ್ರಶ್ನೆಗಳಿಗೆ ಅವರು ಏನನ್ನ ಉತ್ತರ ಕೊಡ್ತಾರೆ ಅನ್ನೋದನ್ನ ಇವಾಗ ಲೈನ್ ಬೈ ಲೈನ್ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡೋಣ.
ಆರಂಭದಲ್ಲಿ ರಾಬರ್ಟೋ ಎಲಿಫೆನೋ ಅವರು ಜಾರ್ಜ್ ಲೂಯಿಸ್ ಬೋರ್ಗೆಸ್ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ವಾಟ್ ವಾಸ್ ಯುವರ್ ಫಸ್ಟ್ ಲಿಟ್ರರಿ ರೀಡಿಂಗ್ ಬೋರ್ಗೆಸ್ ಅಂತ ಕೇಳ್ತಾರೆ. ಇಲ್ಲಿ ಲಿಟ್ರರಿ ರೀಡಿಂಗ್ ಅಂತ ಇದೆ. ಲಿಟ್ರರಿ ಅಂದರೆ ಲಿಟ್ರೇಚರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ಪುಸ್ತಕವನ್ನು ತಾವು ಆರಂಭದಲ್ಲಿ ಓದಿದ್ರಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅದಕ್ಕೆ ಈ ಬೋರ್ಗೆಸ್ ಅವರು ಏನಂತ ಆನ್ಸರ್ ಮಾಡ್ತಾರೆ ನೋಡಿ, ಐ ಬಿಲೀವ್ ಮೈ ಫಸ್ಟ್ ರೀಡಿಂಗ್ ವಾಸ್ ಗ್ರಿಮ್ಸ್ ಫೇರಿ ಟೇಲ್ ಇನ್ ಆನ್ ಇಂಗ್ಲಿಷ್ ವರ್ಷನ್ ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ತಮಗೆ 1 ಅಂಕದ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ವಾಟ್ ವಾಸ್ ದ ಫಸ್ಟ್ ಲಿಟರರಿ ರೀಡಿಂಗ್ ಆಫ್ ಬೋರ್ಗೆಸ್ ಅಂತ ಪ್ರಶ್ನೆ ಕೇಳಿದ್ರೆ ತಾವು ಬರಿಬೇಕು ಗ್ರಿಮ್ಸ್ ಫೇರಿ ಟೇಲ್ ಅಂತ ಬರೆದ್ರೆ ಸಾಕು, ತಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಇಲ್ಲಿ ಬೋರ್ಗೆಸ್ ಅವರು ಹೇಳ್ತಾ ಇದ್ದಾರೆ, ಫಸ್ಟ್ ಇವರು ಓದಿದ್ದು ಗ್ರಿಮ್ಸ್ ಫೇರಿ ಟೇಲ್ ಅನ್ನುವಂಥ ಇಂಗ್ಲಿಷ್ ವರ್ಷನ್ ನಲ್ಲಿ ಇರ್ತಕ್ಕಂಥ ಪುಸ್ತಕವನ್ನ ಓದಿರ್ತಾರೆ. ಸೊ ಅಲ್ಲಿಂದ ಇವ್ರದ್ದು ಸಾಹಿತ್ಯದ ಅಧ್ಯಯನ ಆರಂಭ ಆಗುತ್ತೆ. ಮುಂದೆ ಏನು ಹೇಳ್ತಾರೆ ನೋಡಿ, ಐ ವಾಸ್ ಎಜುಕೇಟೆಡ್ ಬೈ ಮೈ ಫಾದರ್ಸ್ ಲೈಬ್ರರಿ. ಈ ಬೋರ್ಗೆಸ್ ಅವರು ಈ ಶಾಲೆ ಮತ್ತು ಕಾಲೇಜುಗಳಲ್ಲಿ ಓದಿದ್ದಕ್ಕಿಂತ ಹೆಚ್ಚಾಗಿ ಅವರ ತಂದೆಯ ಒಂದು ಲೈಬ್ರರಿ ಏನಿತ್ತು, ಗ್ರಂಥಾಲಯ ಏನಿತ್ತು, ಅದರಲ್ಲಿನೇ ತುಂಬ ಓದ್ಬಿಟ್ಟು ಅಲ್ಲಿನೇ ಜ್ಞಾನ ಪಡ್ಕೋತಾರೆ, ಅಲ್ಲಿನೇ ಶಿಕ್ಷಣ ಪಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಪರ್ಹ್ಯಾಪ್ಸ್ ಮೋರ್ ದೆನ್ ಬೈ ಹೈಸ್ಕೂಲ್ ಆರ್ ದ ಯೂನಿವರ್ಸಿಟಿ. ಈ ಬೋರ್ಗೆಸ್ ಅವರು ಸ್ಕೂಲ್ನಲ್ಲಾಗಲಿ ಕಾಲೇಜಲ್ಲಾಗಲಿ ಅಥವಾ ಯೂನಿವರ್ಸಿಟಿನಲ್ಲಿ ಕಲ್ತಿದ್ದಕ್ಕಿಂತ ಹೆಚ್ಚಾಗಿ ಅವರ ತಂದೆಯ ಲೈಬ್ರರಿ ಏನಿತ್ತು ಅದರಲ್ಲಿನೇ ಜಾಸ್ತಿ ಸಮಯ ಕಳೀತಾರೆ. ಅಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡ್ಕೋತಾರೆ. ಅದಕ್ಕೆ ಅವರಲ್ಲಿ ಹೇಳ್ತಾ ಇದ್ದಾರೆ, ನಾನು ಸ್ಕೂಲು ಕಾಲೇಜು ಯೂನಿವರ್ಸಿಟಿಗಳಲ್ಲಿ ಕಲ್ತಿದ್ದಕ್ಕಿಂತ ಹೆಚ್ಚಾಗಿ ನಮ್ಮ ತಂದೆಯ ಗ್ರಂಥಾಲಯದಲ್ಲಿ ಲೈಬ್ರರಿನಲ್ಲಿನೇ ನಾನು ಜಾಸ್ತಿ ಕಲಿತೆ ಅಂತ ಹೇಳ್ತಾ ಇದ್ದಾರೆ. ಮುಂದುವರಿದು ಈ ಎಲಿಫೆನೋ ಅವರು ಕೇಳ್ತಾರೆ, ಕ್ಯಾನ್ ವಿ ಟಾಕ್ ಅಬೌಟ್ ಡೋನಾ ಲಿಯೋನಾರ್ ಯುವರ್ ಮದರ್. ಇಲ್ಲಿ ಡೋನಾ ಲಿಯೋನಾರ್ ಅನ್ನೋದು ಈ ಬೋರ್ಗೆಸ್ ಅವರ ತಾಯಿಯ ಹೆಸರು. ಇಲ್ಲಿ ಡೋನಾ ಅಂತ ಇದೆ ನೋಡಿ, ಇದು ಸೀನಿಯರ್ಗೆ ದೊಡ್ಡವರಿಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಈ ಪದನ ಬಳಸ್ತಾರೆ. ಲೇಡೀಸ್ ಆದರೆ ಡೋನಾ ಅಂತ ಹೇಳ್ತಾರೆ, ಅದೇ ಜೆಂಟ್ಸ್ ಆಗಿದ್ರೆ ಡಾನ್ ಅಂತ ಹೇಳ್ತಾರೆ. ಇವ್ರ ತಾಯಿ ಹೆಸರು ಲಿಯೋನಾರ್. ಅವ್ರ ಬಗ್ಗೆ ಮಾತಾಡೋಣವಾ ಅಥವಾ ಅವ್ರ ಬಗ್ಗೆ ಏನಾದರೂ ಹೇಳ್ತೀರಾ ಅಂತ ಈ ಬೋರ್ಗೆಸ್ ಅವರಿಗೆ ಪ್ರಶ್ನೆ ಕೇಳ್ತಾರೆ. ಅವಾಗ ಇವರು ಏನಂತ ಆನ್ಸರ್ ಮಾಡ್ತಾರೆ ನೋಡಿ, ಮೈ ಮದರ್ ವಾಸ್ ಅನ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್. ಇವ್ರು ಹೇಳ್ತಾ ಇದ್ದಾರೆ, ನಮ್ಮ ತಾಯಿ ಒಬ್ರು ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಆಗಿದ್ರು, ಅಸಾಮಾನ್ಯ ವ್ಯಕ್ತಿ ಆಗಿದ್ರು, ತುಂಬಾ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿ ಆಗಿದ್ರು ಅಂತ ಹೇಳ್ತಾರೆ. ಐ ಶುಡ್ ಸ್ಪೀಕ್ ಅಬೌವ್ ಆಲ್ ಆಫ್ ಹರ್ ಕೈಂಡ್ನೆಸ್ ಟುವರ್ಡ್ಸ್ ಮೀ. ಅವ್ರ ಬಗ್ಗೆ ಹೇಳುವಾಗ ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಯಾವುದ್ರ ಬಗ್ಗೆ ಹೇಳಬೇಕು ಅಂದರೆ ಆಫ್ ಹರ್ ಕೈಂಡ್ನೆಸ್ ಟುವರ್ಡ್ಸ್ ಮೀ. ಅವರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಕರುಣೆಯ ಬಗ್ಗೆ ನಾನು ಹೇಳಲೇಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಐ ವಿಲ್ ಟೆಲ್ ಯು ಸೀಕ್ರೆಟ್ ಆಫ್ ಮೈನ್. ನಾನು ನನ್ನ ಬಗ್ಗೆ ಒಂದು ಗೌಪ್ಯ ವಿಚಾರವನ್ನು ನಿನಗೆ ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದೇನು ಗೌಪ್ಯ ವಿಚಾರ ಅಂತ, ಸೀಕ್ರೆಟ್ ವಿಚಾರ ಏನಿತ್ತು ಅಂತ ಮುಂದೆ ಹೇಳ್ತಾರೆ ನೋಡಿ. ಐ ಫೀಲ್ ಸಮ್ ವಾಟ್ ಗಿಲ್ಟಿ. ಇಲ್ಲಿ ಗಿಲ್ಟಿ ಅಂತಂದರೆ ಒಂಥರ ಅಪರಾಧಿ ಮನೋಭಾವನೆ, ನಾನೇನೋ ತಪ್ಪು ಮಾಡಿಬಿಟ್ಟೆ ಅನ್ನತಕ್ಕಂಥ ಭಾವನೆ ನನಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಬೋರ್ಗೆಸ್ ಅವರಿಗೆ ಯಾಕೆ ಈ ಗಿಲ್ಟಿ ಕಾನ್ಸಿಯಸ್ನೆಸ್ ಬರ್ತಾ ಇದೆ, ತಾನು ತಪ್ಪು ಮಾಡಿದ್ದೀನಿ ಅಂತ ಯಾಕೆ ಅನಿಸ್ತಾ ಇದೆ ಅಂತಂದರೆ ಮುಂದೆ ಹೇಳ್ತಾರೆ ನೋಡಿ, ಫಾರ್ ನಾಟ್ ಹ್ಯಾವಿಂಗ್ ಬೀನ್ ಎ ಹ್ಯಾಪಿ ಮ್ಯಾನ್ ಇನ್ ಆರ್ಡರ್ ಟು ಹ್ಯಾವ್ ಗಿವನ್ ಹರ್ ಎ ಡಿಸರ್ವ್ಡ್ ಹ್ಯಾಪಿನೆಸ್. ಯಾಕೆ ಇವರಿಗೆ ಗಿಲ್ಟಿ ಭಾವನೆ ಕಾಡ್ತಾ ಇದೆ ಅಂತಂದರೆ ಅವರ ತಾಯಿ ಅಷ್ಟೊಂದು ಅದ್ಭುತವಾದ ವ್ಯಕ್ತಿ ಆಗಿದ್ರು, ಇವ್ರ ಬಗ್ಗೆ ತುಂಬ ಕರುಣೆಯಿಂದ ನೋಡ್ಕೊಳ್ತಾ ಇದ್ದು, ತುಂಬ ಪ್ರೀತಿ ಮಾಡ್ತಾ ಇದ್ರು. ಆದರೂ ಕೂಡ ಅವರಿಗೆ ಸಲ್ಲಬೇಕಾಗಿರ್ತಕ್ಕಂಥ ಖುಷಿಯನ್ನು, ಹ್ಯಾಪಿನೆಸ್ಸನ್ನು ನಾನು ಅವರಿಗೆ ಜೀವಂತವಾಗಿರುವಾಗ ಕೊಡಕ್ಕೆ ಆಗಲಿಲ್ಲ ಅಂತ ಇವ್ರು ಅಂದ್ಕೋತಾ ಇದ್ದಾರೆ. ಐ ಫೀಲ್ ಗಿಲ್ಟಿ. ಸೊ ಈ ಒಂದು ಕಾರಣದಿಂದ ಅವರು ಗಿಲ್ಟಿ ಅಂತ ಅನ್ಕೊಳ್ತಾ ಇದ್ದಾರೆ. ಪರ್ಹ್ಯಾಪ್ಸ್ ಐ ಶುಡ್ ಹ್ಯಾವ್ ಬೀನ್ ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹರ್. ಸೊ ಅವರು ಜೀವಂತವಾಗಿದ್ದಾಗ ನಾನು ಅವರನ್ನು ಅರ್ಥ ಮಾಡ್ಕೋಬೇಕಾಗಿತ್ತು. ಒಬ್ಬ ತಾಯಿ ತನ್ನ ಮಕ್ಕಳಿಗಾಗಿ ಎಲ್ಲವನ್ನ ತ್ಯಾಗ ಮಾಡ್ತಾಳೆ, ತನ್ನ ಖುಷಿಯನ್ನು ತ್ಯಾಗ ಮಾಡ್ತಾಳೆ, ತನ್ನ ಸಂತೋಷವನ್ನೆಲ್ಲ ತ್ಯಾಗ ಮಾಡಿಕೊಂಡು ತನ್ನ ಮಕ್ಕಳ ಖುಷಿಯಲ್ಲಿನೇ ತನ್ನ ಖುಷಿ ಕಾಣ್ತಾಳೆ. ಅಂಥ ತಾಯಿ ಬಗ್ಗೆ ಇವರಿಗೆ ಗಿಲ್ಟ್ ಕಾಡ್ತಾ ಇದೆ. ಯಾಕೆ ಅಂದರೆ ಅಂಥ ತಾಯಿಗೆ ಅವರು ಜೀವಂತವಾಗಿರುವಾಗ ಸಂತೋಷವಾಗಿ ನೋಡ್ಕೊಳ್ಳೋಕ್ಕಾಗಲಿಲ್ಲ, ಅವರಿಗೆ ಕೊಡಬೇಕಾಗಿರ್ತಕ್ಕಂಥ ಹ್ಯಾಪಿನೆಸ್ಸನ್ನು ಇವರಿಂದ ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಇವರಿಗೆ ಮನಸ್ಸಿನಲ್ಲಿ ಕಾಡ್ತಾ ಇದೆ, ನಾನೇನೋ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂತ ಅಪರಾಧಿ ಮನೋಭಾವನೆ ಇವ್ರ ಮನಸ್ಸಲ್ಲಿ ಬರ್ತಾ ಇದೆ. ಬಟ್ ಐ ಡೋಂಟ್ ನೋ, ಐ ಸಪೋಸ್ ದಟ್ ಇಟ್ ಈಸ್ ಟ್ರೂ ಆಫ್ ಆಲ್ ಚಿಲ್ಡ್ರನ್. ಆದರೆ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ನನಗೊಬ್ಬನಿಗೆ ಅಂತಲ್ಲ, ಇದು ಎಲ್ಲ ಮಕ್ಕಳಿಗೂ ಕೂಡ ಈ ಭಾವನೆ ಕಾಡ್ತಾನೆ ಇರ್ತದೆ.
ದ್ಯಾಟ್ ವೆನ್ ಅವರ್ ಮದರ್ ಡೈಸ್, ಪ್ರತಿಯೊಬ್ಬರಿಗೂ ಕೂಡ ಈ ರೀತಿ ಅಪರಾಧಿ ಭಾವನೆ ಕಾಡ್ತಾನೆ ಇರ್ತದೆ. ಜೀವಂತವಾಗಿದ್ದಾಗ ಆ ತಾಯಿಗೆ ಸಲ್ಲಬೇಕಾಗಿರ್ತಕ್ಕಂಥ ಖುಷಿಯನ್ನು ನಮಗೆ ಕೊಡೋಕ್ಕಾಗಲ್ಲ, ಅವರನ್ನು ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗಲ್ಲ. ಆದರೆ ಅವರು ಸತ್ತೋದ್ಮೇಲೆ ಈ ಎಲ್ಲ ಭಾವನೆಗಳು ನಮಗೆ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ ಅಲ್ವಾ. ಅವ್ರ ಫೋಟೋ ಇಡ್ತೀವಿ, ಅವ್ರ ಹೆಸರಲ್ಲಿ ಅನ್ನದಾನ ಮಾಡ್ತೀವಿ ಅಲ್ವಾ, ನನ್ನ ತಾಯಿ ಹಾಗಿದ್ಲು ಹೀಗಿದ್ಲು ಅಂತ ಎಲ್ಲ ವರ್ಣನೆ ಮಾಡ್ತೀವಿ. ಆದರೆ ಜೀವಂತವಾಗಿದ್ದಾಗ ಅದು ನಮಗೆ ಗೊತ್ತೇ ಆಗಲ್ಲ ಅಲ್ವಾ. ಒಂದು ತಾಯಿ 10 ಮಕ್ಕಳನ್ನು ಹೆತ್ತು ಸಾಕಿ ಸಲಹಿ ಎಲ್ಲವನ್ನ ತ್ಯಾಗ ಮಾಡ್ತಾಳೆ. ಆದರೆ ಆ 10 ಮಕ್ಕಳಲ್ಲಿ ಯಾರು ಕೂಡ ತಾಯಿಯನ್ನು ಸಂತೋಷವಾಗಿ ನೋಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಅದೇ ತಾಯಿ ಸತ್ತೋದಾಗ ಪಶ್ಚಾತ್ತಾಪ ಪಡ್ತಾರೆ, ಕಣ್ಣೀರಿಡ್ತಾರೆ. ನಮ್ಮ ತಾಯಿ ಹಾಗಿದ್ಲು, ಅವಳನ್ನು ನೋಡ್ಕೊಳ್ಳೋಕ್ಕಾಗಿಲ್ಲ ಅಂತ. ಸತ್ತ ಮೇಲೆ ಈ ಬುದ್ಧಿ ಬಂದರೆ ತಗೊಂಡು ಏನು ಮಾಡೋಕ್ಕಾಗತ್ತೆ ಹೇಳಿ. ಹಾಗೇನೆ ಇವರಿಗೂ ಕೂಡ ಕಾಣ್ತಾ ಇದೆ, ಪ್ರತಿಯೊಬ್ಬರಿಗೂ ಕೂಡ ಹೀಗೆ ಅನಿಸುತ್ತೆ ಅಂತ ಈ ಬೋಗೆಸ್ ಅವರು ಹೇಳ್ತಾ ಇದ್ದಾರೆ. We feel that we have taken her for granted as we do with moon or the sun or the seasons. ನಮಗೆ ಪ್ರಕೃತಿಯಿಂದ ಹೇಗೆ ಈ ಸೂರ್ಯ ಚಂದ್ರ ಆಗಿರ್ಬೋದು, ಈ ಸೀಸನ್ಸ್ ಋತುಗಳಾಗಿರ್ಬೋದು ನಮ್ಮನ್ನು ಹೇಗೆ ಪೋಷಿಸ್ತವೆ, ನಮಗೆ ಹೇಗೆ ಬದುಕೋದಕ್ಕೆ ಸಪೋರ್ಟ್ ಮಾಡ್ತವೆ, ಹಾಗೆ ತಾಯಿ ಕೂಡ ನಮ್ಮ ಖುಷಿಗಾಗಿ ನಮ್ಮ ಜೀವನಕ್ಕಾಗಿ ಎಲ್ಲ ತ್ಯಾಗವನ್ನು ಮಾಡಿರ್ತಾಳೆ. ನಮಗೋಸ್ಕರ ಆ ತಾಯಿ ಬದುಕಿರ್ತಾಳೆ. ಆದರೆ ಅವಳು ಸತ್ತೋದ್ಮೇಲೆ ಈ ಎಲ್ಲ ಬುದ್ಧಿ ಬರುತ್ತೆ ಹೊರತು ಅವಳು ಜೀವಂತವಾಗಿದ್ದಾಗ ನಮಗೆ ಈ ಥರ ಅನಿಸೋದೇ ಇಲ್ಲ. ವಿ ಫೀಲ್ ವಿ ಹ್ಯಾವ್ ಅಬ್ಯೂಸ್ಡ್ ಹರ್. ಆದರೆ ಸತ್ತೋದ್ಮೇಲೆ ನಮ್ಗೆ ಅನಿಸುತ್ತೆ ಅಷ್ಟೊಂದೆಲ್ಲ ತ್ಯಾಗ ಮಾಡಿರ್ತಕ್ಕಂಥ ತಾಯಿನ ನಾವು ತುಂಬ ಹಿಂಸೆ ಕೊಟ್ವಿ, ತುಂಬ ಪೀಡೆ ಕೊಟ್ವಿ, ಅವಳಿಗೆ ಅಷ್ಟೊಂದು ದುಃಖ ಕೊಟ್ವಿ ಅಂತ ಪಶ್ಚಾತ್ತಾಪ ಪಡ್ತೀವಿ. ಬಿಫೋರ್ ಹರ್ ಡೆತ್ ಇಟ್ ಡಸಂಟ್ ಡಾನ್ ಆನ್ ಅಸ್. ಆದರೆ ಆ ತಾಯಿ ಸಾಯೋಕ್ಕಿಂತ ಮುಂಚೆ ಈ ಬುದ್ಧಿ ನಮ್ಮ ಹತ್ರ ಉದಯ ಆಗೋದೇ ಇಲ್ಲ. ಡಾನ್ ಅಂತ ಇದೆ ನೋಡಿ, ಅಂದರೆ ಉದಯವಾಗೋದು, ಸೂರ್ಯೋದಯ ಆಗ್ತಾ ಇರ್ತದಲ್ಲ. ಹಾಗೆ ನಾವು ಆ ತಾಯಿ ಸತ್ತೋದ ಮೇಲೆ ಅವಳ ಬಗ್ಗೆ ಅಷ್ಟೊಂದು ಕನಿಕರ ತೋರಿಸೋದು, ದುಃಖ ಪಡೋದು ಅಲ್ವಾ, ಇದೆಲ್ಲ ಇದ್ದರೂ ಕೂಡ ಅವಳು ಜೀವಂತವಾಗಿದ್ದಾಗ ಈ ಬುದ್ಧಿ ಬರೋದೇ ಇಲ್ಲ. ಆದರೆ ಸತ್ತೋದ್ಮೇಲೆ ಇವರಿಗೆ ಈ ರೀತಿಯಾಗಿರ್ತಕ್ಕಂಥ ಗಿಲ್ಟ್, ಅಪರಾಧಿ ಭಾವನೆ ಕಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಬೋರ್ಗೆಸ್ ಅವ್ರು ಹೇಳ್ತಾ ಇದ್ದಾರೆ. ಮೈ ಮದರ್ ವಾಸ್ ಅನ್ ಇಂಟೆಲಿಜೆಂಟ್ ಆ್ಯಂಡ್ ಎ ಗ್ರೇಷಿಯಸ್ ವುಮೆನ್. ಇವರ ತಾಯಿ ಒಬ್ಬಳು ತುಂಬ ಇಂಟೆಲಿಜೆಂಟ್, ತುಂಬ ಬುದ್ಧಿವಂತೆಯಾಗಿದ್ಲು, ಹಾಗೆ ಗ್ರೇಷಿಯಸ್ ಅಂತಂದರೆ ತುಂಬ ವಿನಯವಂತ ಹೆಣ್ಮಗಳಾಗಿದ್ಲು ಅಂತ ಹೇಳ್ಕೊತಾ ಇದ್ದಾರೆ. ಐ ಬಿಲೀವ್ ಹ್ಯಾಡ್ ನೋ ಎನಿಮೀಸ್. ಇವರ ತಾಯಿ ಎಷ್ಟೊಂದು ಗುಣವಂತೆಯಾಗಿದ್ರು, ಎಷ್ಟೊಂದು ವಿನಯವಾಗಿದ್ರು ಅಂತಂದರೆ ಅವರಿಗೆ ಯಾವ ಶತ್ರುಗಳು ಕೂಡ ಇರಲಿಲ್ಲ. ಒಂದು ರೀತಿ ಅಜಾತ ಶತ್ರು ಅಂತ ಹೇಳ್ತೀವಿ ನೋಡಿ, ಅಂಥ ವ್ಯಕ್ತಿಗಳಿಗೆ ಯಾರು ಕೂಡ ಶತ್ರು ಇರೋದೇ ಇಲ್ಲ. ಅಂಥ ಒಳ್ಳೆಯ ವ್ಯಕ್ತಿ ನಮ್ಮ ತಾಯಿ ಆಗಿದ್ಲು ಅಂತ ಬೋಗೆಸ್ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಜಾರ್ಜ್ ಲೂಯಿಸ್ ಬೋಗೆಸ್ ಅವರು ತಮ್ಮ ತಾಯಿ ಬಗ್ಗೆ ಹೇಳ್ತಾ ಇದ್ದಾರೆ. ಅವರ ತಾಯಿ ಒಬ್ಬರು ಅಸಾಮಾನ್ಯ ವ್ಯಕ್ತಿಯಾಗಿದ್ರು, ತುಂಬಾ ಕರುಣಾಮಯಿಯಾಗಿದ್ರು. ಅಂಥ ತಾಯಿಯನ್ನ ಜೀವಂತವಾಗಿದ್ದಾಗ ನಾನು ಚೆನ್ನಾಗಿ ನೋಡ್ಕೊಳ್ಳಕ್ ಆಗ್ಲಿಲ್ಲ ಅಂತ ಗಿಲ್ಟ್ ಕಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳ ಬಗ್ಗೆ ತಾವು ಸ್ವಲ್ಪ ಫೋಕಸ್ ಮಾಡಿ, ಯಾಕೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಎಕ್ಸಾಮಿನೇಷನ್ ಅಲ್ಲಿ 4 ಮಾರ್ಕ್ಸ್ ಕ್ವಶನ್ ಅನ್ನ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅವರು ಇಷ್ಟು ಹೇಳಿ ಆದ್ಮೇಲೆ ಎಲಿಫ್ಯಾನೋ ಅವರು ಹೇಳ್ತಾರೆ, ಪ್ಲೀಸ್ ಫಾರ್ ಗಿವ್ ಮೀ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಯಾಕೆ ಇಷ್ಟೆಲ್ಲ ತಾಯಿ ಬಗ್ಗೆ ಕೇಳಿದಾಗ ಈ ಬೋಗೆಸ್ ಅವರು ತಮ್ಮ ತಾಯಿಯನ್ನು ನೆನ್ಕೊಂಡು ಭಾವುಕರಾಗ್ತಾರೆ. ಅದಕ್ಕೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ಆಸ್ಕಿಂಗ್ ಯು ದಿಸ್, ತಮ್ಮ ತಾಯಿ ಬಗ್ಗೆ ಕೇಳಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾರೆ. ಆಮೇಲೆ ಮತ್ತೆ ಕೇಳ್ತಾರೆ, ವಾಟ್ ಈಸ್ ಬ್ಲೈಂಡ್ನೆಸ್ ಟು ಯು? ಈ ಬ್ಲೈಂಡ್ನೆಸ್ ಅಂದರೆ ಈ ಕುರುಡುತನದ ಬಗ್ಗೆ ಏನು ಹೇಳ್ತೀರಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾನು ಆರಂಭದಲ್ಲೇನೆ ಹೇಳಿದೆ, ಈ ಜಾರ್ಜ್ ಲೂಯಿಸ್ ಬೋಗೆಸ್ ಅವರು ಜೀವನದ ಒಂದು ಹಂತದಲ್ಲಿ ಯಾವುದೋ ಒಂದು ಸಮಸ್ಯೆಯಿಂದ ಕಂಪ್ಲೀಟ್ ಆಗಿ ತಮ್ಮ ಕಣ್ಣುಗಳನ್ನು ಕಳ್ಕೊಂಡ್ಬಿಡ್ತಾರೆ, ದೃಷ್ಟಿಹೀನರಾಗ್ತಾರೆ. ಇವಾಗ ಆ ಕುರುಡುತನದ ಬಗ್ಗೆ ತಮಗೆ ಏನು ಅನಿಸುತ್ತೆ ಅಂತ ಎಲಿಫ್ಯಾನೋ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಬೋಗಸ್ ಅವರು ಏನಂತ ಆನ್ಸರ್ ಮಾಡ್ತಾರೆ ನೋಡಿ, ವೆಲ್ ನೌ ಇಟ್ ಇಸ್ ಅ ವೇ ಆಫ್ ಲೈಫ್. ಈ ಕುರುಡುತನದ ಬಗ್ಗೆ, ಈ ಬ್ಲೈಂಡ್ನೆಸ್ ಬಗ್ಗೆ ಹೇಳಿ ಅಂತ ಹೇಳಿದಾಗ ಇವ್ರು ಹೇಳ್ತಾ ಇದ್ದಾರೆ, ನೌ ಇಟ್ ಈಸ್ ಅ ವೇ ಆಫ್ ಲೈಫ್. ಈ ಕಣ್ಣುಗಳನ್ನು ನಾವು ಕಳ್ಕೊಂಡಾಗ ತುಂಬ ಕಷ್ಟ ಆಗತ್ತೆ, ನೋವಾಗತ್ತೆ, ಹಿಂಸೆ ಆಗತ್ತೆ, ಇಲ್ಲಿಗೆ ಜೀವನನೇ ಮುಗಿದು ಹೋಯ್ತೇನೋ ಅಂತ ಅನಿಸ್ಬಿಡುತ್ತೆ. ಯಾಕೆ ಅಂದರೆ ಎಲ್ಲ ಕಡೆನೂ ಕೂಡ ಅಂಧಕಾರ ತುಂಬ್ಕೊಂಡು ಬಿಟ್ಟಿರ್ತದೆ. ಇದು ಕಣ್ಣನ್ನು ಕಳೆದುಕೊಂಡ ಆರಂಭದಲ್ಲಿ ಈ ರೀತಿ ಫೀಲಿಂಗ್ಸ್ ಬರೋದು ಸಹಜ. ಆದರೆ ಮುಂದೆ ಹೋಗ್ತಾ ಹೋಗ್ತಾ ಅದಕ್ಕೆ ನಾವು ಒಕ್ಕೊಂಡು ಬಿಡ್ತೀವಿ. ಅದಕ್ಕೆ ಇಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ನೌ ಇಟ್
ಇಸ್ ಅ ವೇ ಆಫ್ ಲೈಫ್. ಕಣ್ಣುಗಳು ಕಳ್ಕೊಂಡು ಅಂತ ಹೇಳಿಬಿಟ್ಟು ಜೀವನ ಮುಗೀತು ಅಂತ ಅವ್ರು ಅಂದ್ಕೊಳ್ಳಲ್ಲ. ಇದು ಒಂದು ಜೀವನದ ದಾರಿ, ಒಂದು ರೀತಿಯಾಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎ ವೇ ಆಫ್ ಲೈಫ್ ದಟ್ ಈಸ್ ನಾಟ್ ಎಂಟೈರ್ಲಿ ಅನ್ಹ್ಯಾಪಿ. ಅಂದರೆ ನಾನಿಲ್ಲಿ ಕುರುಡಾಗಿದ್ದೀನಿ, ನನ್ನಿಂದ ಏನೂ ನೋಡೋಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ಕಂಪ್ಲೀಟಾಗಿ ಸಾಯೋವರೆಗೆ ದುಃಖಿತರಾಗಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಇದರಲ್ಲೂ ಕೂಡ ಒಂದು ರೀತಿಯಾಗಿರ್ತಕ್ಕಂಥ ಹ್ಯಾಪಿನೆಸ್ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮಗೆ ಆಶ್ಚರ್ಯ ಅನ್ನಿಸ್ಬೋದು. ಅವರು ಸಂಪೂರ್ಣವಾಗಿ ದೃಷ್ಟಿಯನ್ನು ಕಳ್ಕೊಂಡ್ಬಿಟ್ಟಿದ್ದಾರೆ. ಏನೂ ನೋಡೋಕ್ಕಾಗಲ್ಲ, ಯಾವ ಪುಸ್ತಕಗಳನ್ನು ಕೂಡ ಓದೋಕ್ಕಾಗಲ್ಲ, ಈ ಪ್ರಕೃತಿನಲ್ಲಿರ್ತಕ್ಕಂಥ ಸೌಂದರ್ಯವನ್ನು ಅನುಭವಿಸೋದಕ್ಕಾಗಲ್ಲ. ಆದರೂ ಕೂಡ ಇದರಲ್ಲಿ ಸಂಪೂರ್ಣವಾಗಿ ದುಃಖ ಇಲ್ಲ ಅಂತ ಹೇಳ್ತಿದಾರಲ್ಲ, ಹೇಗೆ ಅಂತ ನಮಗನ್ನಿಸ್ಬೋದು. ಅದನ್ನೇ ಅವರು ಮುಂದೆ ಹೇಳ್ತಾ ಇದ್ದಾರೆ ನೋಡಿ. ಎ ರೈಟರ್ ಆ್ಯಂಡ್ ಐ ಬಿಲೀವ್, ಒಬ್ಬ ಲೇಖಕರಾಗಿ ನಾನು ನಂಬ್ತೀನಿ ಏನಂತ, ಜನರಲಿ ಆಲ್ ಪರ್ಸನ್ಸ್ ಮಸ್ಟ್ ಥಿಂಕ್ ದ್ಯಾಟ್, ಎಲ್ಲರೂ ಕೂಡ ಈ ರೀತಿಯಾಗಿ ಯೋಚನೆ ಮಾಡಬೇಕು. ಹೇಗೆ ಯೋಚನೆ ಮಾಡಬೇಕು ನೋಡಿ, ಈ ಲೈನನ್ನು ಸ್ವಲ್ಪ ತಾವು ಗಮನಿಸಿ. ಇದು ಎಕ್ಸಾಮಿನೇಷನ್ಗೆ ಅಲ್ಲದೆ ಇದ್ರೂ ಕೂಡ ನಮ್ಮ ಜೀವನಕ್ಕೆ ಒಂದು ಪ್ರೇರಣೆಯನ್ನು ನೀಡ್ತಕ್ಕಂಥ ಲೈನನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಹೇಗೆ ವಿಚಾರ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ನೋಡಿ. ದ್ಯಾಟ್ ವಾಟ್ ಎವರ್ ಹ್ಯಾಪನ್ಸ್ ಟು ಹಿಮ್ ಆರ್ ಹರ್ ಈಸ್ ಎ ರಿಸೋರ್ಸ್. ನೋಡಿ ಎಂಥ ಅದ್ಭುತವಾದ ಮಾತುಗಳನ್ನ ಹೇಳ್ತಾ ಇದ್ದಾರೆ. ನಮ್ಮ ಜೀವನದಲ್ಲಿ ನಮಗಾಗಲಿ ಯಾರಿಗೇ ಆಗಲಿ ಏನೇ ಆದಾಗ ಅದನ್ನು ನಾವು ರಿಸೋರ್ಸ್ ಅಂತ ಅನ್ಕೋಬೇಕು, ಅಂದರೆ ಸಂಪನ್ಮೂಲ ಅಂತ ಅನ್ಕೋಬೇಕೇ ಹೊರತು ಇಲ್ಲಿಗೆ ಜೀವನ ಮುಗೀತು ಅಂತ ನಾವು ಯಾವತ್ತೂ ಕೂಡ ಯೋಚನೆ ಮಾಡೋಕ್ಕೆ ಹೋಗಬಾರ್ದು ಅಲ್ವಾ. ತಾವು ಎಕ್ಸಾಮಿನೇಷನಲ್ಲಿ ಫೇಲ್ ಆದ್ರಿ ಅಂತ ಅನ್ಕೊಳ್ಳಿ, ಅಥವಾ ಕೈ ಮುರಿದೋಯ್ತು ಅಂತ ಅನ್ಕೊಳ್ಳಿ, ಕಾಲು ಕಟ್ಟಾಯಿತು ಅಂತ ಅನ್ಕೊಳ್ಳಿ, ಅಥವಾ ಕಣ್ಣು ಹೋಗ್ಬಿಟ್ಟು, ಅಥವಾ ಕಿವಿ ಕೇಳ್ದಂಗೆ ಆಗ್ಬಿಡ್ತು ಅಲ್ವಾ, ತಾವು ನಂಬಿದವರು ಕೈ ಬಿಟ್ಟು ಹೋದ್ರು ಅಂತ ಇದೆಲ್ಲ ನಡೆದಾಗ ಇದನ್ನೇ ನಾವು ಜೀವನದ ಕೊನೆ ಅಂತ ಅಂದ್ಕೋಬಾರ್ದು. ಇವೆಲ್ಲ ಕಷ್ಟಗಳು, ನೋವುಗಳು, ಹಿಂಸೆಗಳು ನಮ್ಮ ಜೀವನದಲ್ಲಿ ಬರ್ತಾನೆ ಇರ್ತವೆ. ಆದರೆ ಇವೆಲ್ಲವುಗಳನ್ನು ಜೀವನ ಮುಗೀತು ಅಂತ ನಾವು ಅಂದ್ಕೋಬಾರ್ದು. ಏನು ಅಂದ್ಕೋಬೇಕು ಅಂತ ಹೇಳ್ತಿದ್ದಾರೆ, ಇವೆಲ್ಲ ರಿಸೋರ್ಸ್, ಸಂಪನ್ಮೂಲಗಳು ಅಂತ ನಾವು ತಿಳ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆಲ್ ಥಿಂಗ್ಸ್ ಹ್ಯಾವ್ ಬಿನ್ ಗಿವನ್ ಟು ಅಸ್ ಫಾರ್ ಎ ಪರ್ಪಸ್. ನಮ್ಮ ಜೀವನದಲ್ಲಿ ನಮಗೆ ಏನೇ ಕೊಟ್ಟರು ಕೂಡ ಅದನ್ನೊಂದು ಉದ್ದೇಶದಿಂದನೇ ನಮಗೆ ಕೊಡಲಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ನೋಡೋಕೆ ಚೆನ್ನಾಗಿಲ್ಲದೆ ಇರ್ಬೋದು, ನಾವು ನೋಡೋಕೆ ಕಪ್ಪಗಾಗಿರ್ಬೋದು, ನಮಗೆ ಕಣ್ಣಿಲ್ಲದೆ ಇರ್ಬೋದು, ಬಟ್ ಏನೇ ಆದರೂ ಕೂಡ ಅದನ್ನು ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ಆಗಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ನಮಗೇನೋ ಬಂದಿದ್ರು ಕೂಡ, ನಮಗೇನೋ ಸಿಕ್ಕಿದ್ರು ಕೂಡ ಅದು ಯಾವುದೋ ಒಂದು ಉದ್ದೇಶದಿಂದ ಬಂದಿರುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆ್ಯಂಡ್ ಆ್ಯನ್ ಆರ್ಟಿಸ್ಟ್ ಮಸ್ಟ್ ಫೀಲ್ ದಿಸ್ ಮೋರ್ ಇಂಟೆನ್ಸ್ಲಿ. ಇವರು ಒಬ್ಬ ಆರ್ಟಿಸ್ಟ್, ಒಬ್ಬ ಕಲಾವಿದರಾಗಿದ್ದಾರೆ, ಒಬ್ಬ ಸಾಹಿತಿ ಆಗಿದ್ದಾನೆ. ಸೊ ಇವರು ಅದನ್ನ ಅಷ್ಟೇ ಇಂಟೆನ್ಸಿವ್ ಆಗಿ ಸ್ವೀಕಾರ ಮಾಡ್ತಾರೆ. ಆಲ್ ದಟ್ ಹ್ಯಾಪನ್ಸ್ ಟು ಅಸ್, ನಮ್ಮ ಜೀವನದಲ್ಲಿ ಏನೇ ನಮಗಾದ್ರೂ ಕೂಡ, ಇನ್ಕ್ಲೂಡಿಂಗ್ ಹ್ಯುಮಿಲಿಯೇಷನ್, ಅವಮಾನ ಆದರೂ ಕೂಡ, ಅವರ್ ಮಿಸ್ಫಾರ್ಚೂನ್ ಅಂದರೆ ದುರಾದೃಷ್ಟ ಅಂತ ಕರಿತೀವಿ, ಅವರ್ ಎಂಬ್ಯಾರಸ್ಮೆಂಟ್ ಅಂದರೆ ಮುಜುಗರ ಪಟ್ಕೊಳ್ತಕ್ಕಂಥ ಸಂದರ್ಭಗಳು ಬಂದರೂ ಕೂಡ ನಾವು ಅವುಗಳನ್ನ ಹೇಗೆ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ ನೋಡಿ. ಆಲ್ ಇಸ್ ಗಿವನ್ ಟು ಅಸ್ ಆಸ್ ಎ ರಾ ಮೆಟೀರಿಯಲ್, ಆಸ್ ಎ ಕ್ಲೇ. ಇವೆಲ್ಲ ಕೂಡ ಕಷ್ಟ, ನೋವು, ಹಿಂಸೆ, ಅಪಮಾನ ಇವೆಲ್ಲವುಗಳು ಕೂಡ ಒಂದು ರೀತಿ ಕಚ್ಚಾ ವಸ್ತುಗಳಿದ್ದಂಗೆ, ಒಂದು ಕ್ಲೇ ಅಂತಿದೆ ನೋಡಿ, ಅಂದರೆ ಮಣ್ಣಿದ್ದಂಗೆ. ಈ ಮಡಿಕೆ ಮಾಡೋದಕ್ಕೆ ಮಣ್ಣನ್ನು ಬಳಸ್ತಾರಲ್ಲ, ಅದನ್ನು ಕ್ಲೇ ಅಂತ ಕರೆಸ್ತಾರೆ. ಆ ಮಣ್ಣನ್ನು ತಗೊಂಡು ನಾವು ಹಣತೆ ಮಾಡ್ಬೋದು, ಪಾತ್ರೆಗಳನ್ನು ಮಾಡ್ಬೋದು, ಸುಂದರವಾಗಿರ್ತಕ್ಕಂಥ ವಿಗ್ರಹಗಳನ್ನು ಕೂಡ ಮಾಡ್ಬೋದು. ಇದೇನು ಬರೀ ಮಣ್ಣಿದೆ ಅಂತ ನಾವು ತಿರಸ್ಕಾರ ಮಾಡಬಾರ್ದು. ಹಾಗೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಈ ಕಷ್ಟ, ನೋವು, ಹಿಂಸೆಗಳನ್ನು ಬಳಸಿಕೊಂಡು ಅವುಗಳನ್ನು ಮೆಟ್ಟಿ ನಿಂತು ಸಾಧನೆ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ದ್ಯಾಟ್ ವಿ ಮೇ ಸೇಪ್ ಅವರ್ ಆರ್ಟ್. ಸೊ ಈ ಮಣ್ಣನ್ನು ಬಳಸಿಕೊಂಡು ನಾವು ಕಲೆಗಳನ್ನು ಹೇಗೆ ರೂಪುಗೊಳಿಸ್ತೀವೋ ಹಾಗೇನೆ ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳು, ನೋವುಗಳು ಇವೆಲ್ಲವುಗಳನ್ನು ನಾವು ಒಂದೊಂದು ಅಪಾರ್ಚುನಿಟಿಗಳಂತ ಬಳಸಿಕೊಂಡು ನಮ್ಮ ಜೀವನದಲ್ಲಿ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲ ಮಾತುಗಳನ್ನು ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಎಲಿಫೆನೋ ಅವರು ಕೇಳಿದ್ರು, ಇವಾಗ ಇವರು ಬ್ಲೈಂಡ್ ಆಗಿದ್ದಾರೆ, ಆ ಬ್ಲೈಂಡ್ನೆಸ್ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅಂತ ಕೇಳಿದಾಗ ಈ ಎಲ್ಲ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈ ಮಾತುಗಳನ್ನು ನಮ್ಮ ಜೀವನದಲ್ಲೂ ಕೂಡ ನಾವು ಅಳವಡಿಸ್ಕೊಂಡ್ರೆ ಜೀವನ ಅನ್ನೋದು ಬೇಜಾರಾಗಲ್ಲ, ಜೀವನದ ಬಗ್ಗೆ ಜಿಗುಪ್ಸೆ ಹುಟ್ಕೊಳ್ಳಲ್ಲ. ಎಂತೆಂಥವ್ರಿಗೂ ಕೂಡ ಇಂಥ ಕಷ್ಟಗಳು ಬಂದಾಗ ನಮಗೆ ಬಂದಿರತಕ್ಕಂಥ ಕಷ್ಟಗಳು ಏನು ದೊಡ್ಡದಲ್ಲ ಅಂತ ತಿಳ್ಕೊಂಡು ಸಮಾಧಾನ ಪಟ್ಕೊಂಡು ಜೀವನದಲ್ಲಿ ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ಬೋದು. ಮುಂದೆ ಎಲಿಫೆನೋ ಅವರು ಏನು ಹೇಳ್ತಾರೆ ನೋಡಿ. ಹೋಮರ್ ರೋಟ್ ಇನ್ ದ ಒಡೆಸಿ. ಈ ಹೋಮರ್ ಅನ್ನತಕ್ಕಂಥವನು ದ ಒಡೆಸಿ ಅನ್ನುವಂಥ ಪುಸ್ತಕವನ್ನು ಬರೆದಿದ್ದಾನೆ. ಆ ಪುಸ್ತಕದಲ್ಲಿ ಬರೆದಿರ್ತಕ್ಕಂಥ ಒಂದು ಲೈನನ್ನು ಎಲಿಫೆನೋ ಅವರು ಇಲ್ಲಿ ಕೋಟ್ ಮಾಡಿ ಹೇಳ್ತಾ ಇದ್ದಾರೆ. ಏನು ಬರೆದಿದ್ದಾನೆ ನೋಡಿ ಆ ಪುಸ್ತಕದಲ್ಲಿ. ದ ಗಾಡ್ಸ್ ರಾಟ್, ಸ್ಪನ್ ಆ್ಯಂಡ್ ಸ್ಕೇನ್ ಅಪ್ ruin for men.
ನಮಗೆ ಮನುಷ್ಯನ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟಗಳು, ನೋವುಗಳು, ಹಿಂಸೆಗಳು ಇವೆಲ್ಲವುಗಳನ್ನು ದೇವರೇ ಕೊಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ರಾಟ್ ಅಂತಂದರೆ ರೂಪ ಕೊಡೋದು, ಸ್ಪನ್ ಅಂತಂದರೆ ನೂಲೋದು, ಸ್ಕೇನ್ ಅಂತಂದರೆ ಈ ದಾರದ ಬಂಡಲ್ ಇರ್ತದಲ್ಲ ಅದನ್ನು ಹೇಳ್ತಾ ಇದ್ದಾರೆ. ರೂಯಿನ್ ಫಾರ್ ಮೆನ್, ಮನುಷ್ಯನಿಗೆ ಜೀವನದಲ್ಲಿ ಬರ್ತಕ್ಕಂಥ ಈ ಕಷ್ಟಗಳು, ನೋವುಗಳು, ಹಿಂಸೆಗಳು ಇವೆಲ್ಲವುಗಳನ್ನು ದೇವರೇ ಕೊಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅದರರ್ಥ ಮನುಷ್ಯನಿಗೆ ಹಿಂಸೆ ಕೊಡಬೇಕು ಅಂತಲ್ಲ, ಇವೆಲ್ಲವುಗಳು ಕೂಡ ಮನುಷ್ಯನನ್ನ ಸ್ಟ್ರಾಂಗ್ ಆಗಿ ಮಾಡ್ತವೆ, ಜೀವನವನ್ನ ಒಂದು ಚಾಲೆಂಜ್ ಆಗಿ ಸ್ವೀಕಾರ ಮಾಡೋದಕ್ಕೆ ಮನುಷ್ಯನಿಗೆ ಪ್ರೇರೇಪಿತ ಮಾಡ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ದೇವರು ನಮಗೆ ಇದನ್ನೆಲ್ಲ ಕೊಡ್ತಾನೆ ಅಂದರೆ ದಟ್ ದೇರ್ ಮೈಟ್ ಬಿ ಎ ಸಾಂಗ್ ಫಾರ್ ದೋಸ್ ಯೆಟ್ ಟು ಬಿ ಬಾರ್ನ್, ಅಂದರೆ ಈ ಕಷ್ಟಗಳನ್ನೆಲ್ಲ ಮೀರಿ ಮುಂದೆ ಒಂದು ಸಾಧನೆ ಮಾಡಿಕೊಂಡು ಜೀವನವನ್ನು ಸವಿಯೋದಕ್ಕೆ ಅವಕಾಶ ಆಗತ್ತೆ ಅಂತ ಇಲ್ಲಿ ಹೇಳ್ತಿರ್ತಾರೆ. ನಾವು ಊಟ ಮಾಡುವಾಗ ಎಲ್ಲ ಸಿಹಿನೇ ತಿಂತಾ ಕೂತ್ಕೊಂಡ್ರೆ ಹೇಗೆ ತಿನ್ನೋದಕ್ಕಾಗಲ್ವೋ, ಅದ್ರ ಜೊತೆಗೆ ಸ್ವಲ್ಪ ಖಾರನೂ ಕೂಡ ಇದ್ರೆ ಅವಾಗ ಸಿಹಿಗೆ ಇನ್ನಷ್ಟು ರುಚಿ ಬರುತ್ತೆ ಅಲ್ವಾ. ನಮ್ಮ ಜೀವನದಲ್ಲೂ ಹಾಗೇನೆ ಎಲ್ಲ ಸುಖನೇ ಇದ್ರೆ, ಎಲ್ಲ ಸಂತೋಷನೇ ಇದ್ರೆ, ದುಃಖ ಅನ್ನೋದೇ ಇಲ್ಲ, ನೋವು ಅನ್ನೋದೇ ಇಲ್ಲ, ಕಷ್ಟ ಅನ್ನೋದೇ ಇಲ್ಲ ಅಂದರೆ ಅವಾಗ ಜೀವನದಲ್ಲಿ ಸ್ವಾರಸ್ಯ ಅನ್ನತಕ್ಕಂಥದ್ದು ಉಳ್ಕೊಳ್ಳಲ್ಲ. ಸೊ ಹಾಗಾಗಿ ಈ ಜೀವನವನ್ನು ನಾವು ಯಾವ ರೀತಿಯಾಗಿ ಸ್ವೀಕಾರ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತ್ಕೊಂಡಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೆ ಬೋಗೆಸ್ ಅವರು ಏನಂತ ಹೇಳ್ತಾರೆ ನೋಡಿ, ವೆಲ್ ಇಟ್ ಈಸ್ ದ ಸೇಮ್ ಐಡಿಯಾ, ಅದೇ ವಿಚಾರ ಇಲ್ಲಿ ಹೇಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ವಿಚಾರ ಎಲ್ಲಿ ಹೇಳಲಾಗಿದೆ ಅಂದರೆ ಈ ಹಿಂದೆ ಎಲಿಫೆನ್ ಅವರು ಹೇಳ್ತಾರೆ ನೋಡಿ, ಹೋಮರ್ ಅವರು ದ ಒಡೇಸಿನಲ್ಲಿ ಹೇಳ್ತಾರೆ ಈ ಕಷ್ಟ, ನೋವು, ಹಿಂಸೆಗಳನ್ನೆಲ್ಲ ದೇವರು ನಮಗೆ ಕೊಟ್ಟಿದ್ದಾನೆ, ಇದರಿಂದನೇ ನಾವು ಜೀವನದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ. ಆ ಎಲ್ಲ ಕಷ್ಟ, ನೋವು, ಹಿಂಸೆಗಳನ್ನು ಅಡಿಗಲ್ಲಗಳಾಗಿ ಮಾಡಿಕೊಂಡು ನಾವು ಮುಂದೆ ಬರೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋ ಮಾತನ್ನೇ ಇವರಿಲ್ಲಿ ಹೇಳ್ತಾ ಇದ್ದಾರೆ. ಅದೇ ಐಡಿಯಾ ಇಲ್ಲಿ ಕೂಡ ಹೇಳಲಾಗಿದೆ. ಇನ್ ಒನ್ ಆಫ್ ಮೈ ಪೋಯಮ್ಸ್ ಐ ಸೇ ದ್ಯಾಟ್, ಈ ಬೋರ್ಗೆಸ್ ಅವರು ಕೂಡ ತಮ್ಮ ಒಂದು ಪೋಯಮ್, ತಮ್ಮ ಕವಿತೆಯಲ್ಲಿ ಹೇಳ್ತಾರೆ, ಹ್ಯುಮಿಲಿಯೇಷನ್, ಮಿಸ್ಫಾರ್ಚೂನ್, ಡಿಸ್ಕಾರ್ಡ್. ಈ ಹ್ಯುಮಿಲಿಯೇಷನ್ ಅವಮಾನ ಏನಿದಾವೆ, ಮಿಸ್ ಫಾರ್ಚೂನ್ ಅಂದರೆ ದುರಾದೃಷ್ಟ ಅನ್ನತಕ್ಕಂಥದ್ದು ಏನಿದೆ, ಡಿಸ್ಕಾರ್ಡ್ ತಿರಸ್ಕಾರ ಅನ್ನತಕ್ಕಂಥದ್ದು ಏನಿದೆ, ವರ್ ಗಿವನ್ ಟು ಅಸ್ ಅವೆಲ್ಲವುಗಳನ್ನು ನಮಗೆ ಜೀವನದಲ್ಲಿ ಯಾಕೆ ಕೊಡಲಾಗತ್ತೆ ಅಂದರೆ ಸೊ ದ್ಯಾಟ್ ವಿ ಮೇ ಟ್ರಾನ್ಸ್ಮ್ಯೂಟ್ ದೆಮ್, ಅವುಗಳನ್ನು ನಾವು ಪರಿವರ್ತನೆ ಮಾಡ್ಕೋಬೇಕು ಅಂತ ಇವೆಲ್ಲವುಗಳನ್ನ ಕೊಡಲಾಗತ್ತೆ. ಏನನ್ನಾಗಿ ಪರಿವರ್ತನೆ ಮಾಡ್ಕೋಬೇಕು, ಸೊ ದ್ಯಾಟ್ ವಿ ಮೇ ಮೇಕ್ ಫ್ರಮ್ ದ ಮಿಸರೇಬಲ್ ಸರ್ಕಮ್ಸ್ಟಾನ್ಸಸ್, ಇಂಥ ಕಷ್ಟದ ಸನ್ನಿವೇಶಗಳನ್ನೆಲ್ಲ ಹೇಗೆ ಪರಿವರ್ತಿಸಿಕೊಳ್ಬೇಕು ಅಂತ ಹೇಳ್ತಾರೆ ನೋಡಿ. ಆಫ್ ಅವರ್ ಲೈಫ್ ಎಟರ್ನಲ್ ವರ್ಕ್ಸ್, ನಮ್ಮ ಜೀವನದಲ್ಲಿ ಅತ್ಯುನ್ನತ ಸಾಧನೆ ಮಾಡ್ಕೊಳ್ಳೋದಕ್ಕೆ ಇವುಗಳನ್ನು ನಾವು ಬಳಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಆರ್ ವರ್ಕ್ ದಟ್ ಆಸ್ಪೈರ್ ಟು ಬಿ ಸೋ, ಆ ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಹಾಗೆ ಮಾಡೋದಕ್ಕೆ ಇವೆಲ್ಲವುಗಳು ಕೂಡ ನಮಗೆ ಪ್ರೇರೇಪಿಸ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಎ ವರ್ಡ್ಸ್ ಆಫ್ ಗೋತ್ ಕಮ್ಸ್ ಟು ಮೈಂಡ್, ಇಲ್ಲಿ ಒಂದು ಲೈನ್ ಅನ್ನ, ಗೋತ್ ಹೇಳಿರುವಂತ ಒಂದು ಲೈನ್ ಅನ್ನ ನೆನಪು ಮಾಡಿಕೊಳ್ತಾ ಇದ್ದಾರೆ. ಅಲೆಸ್ ನಾಹೆ ವರ್ಡ್ ಫೆರ್ನ್ ಅಂತ ಇದೆ, ಇದು ಜರ್ಮನ್ ಲ್ಯಾಂಗ್ವೇಜ್. ಸೊ ಇದು ತಮಗೆ ಅರ್ಥ ಆಗಿಲ್ಲ ಅಂತ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ, ಅದರ ಅರ್ಥನ ಅಲ್ಲೇ ಮುಂದೆ ಬ್ರಾಕೆಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಆಲ್ ದಟ್ ಈಸ್ ನಿಯರ್ ಬಿಕಮ್ಸ್ ಫಾರ್, ಯಾವುದು ಹತ್ತಿರದಲ್ಲಿದನೋ ಅದು ದೂರ ಆಗತ್ತೆ ಅಂತ ಇದರ ಅರ್ಥ. In this verse, Goth refers not only to the sunset but also to life. ಈ ಲೈನ್ಗಳಲ್ಲಿ ಗೋತ್ ಕೇವಲ ಸನ್ಸೆಟ್ ಅಂದರೆ ಸೂರ್ಯಾಸ್ತಕ್ಕೆ ಮಾತ್ರ ಹೇಳ್ತಾ ಇಲ್ಲ, ಜೀವನವನ್ನು ಕುರಿತಾಗಿ ಕೂಡ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದರೆ ಹತ್ತಿರ ಇರೋದೆಲ್ಲ ದೂರ ಆಗತ್ತೆ ಅಂದರೆ ಏನಿಲ್ಲಿ ಅರ್ಥ, ನಮಗೆ ಇವತ್ತು ಕಷ್ಟ ಬಂದಿರ್ಬೋದು, ನೋವಾಗಿರ್ಬೋದು, ಹಿಂಸೆ ಆಗಿರ್ಬೋದು, ಅದೆಲ್ಲವುಗಳು ಕೂಡ ಶಾಶ್ವತ ಅಲ್ಲ ಅಂತ ನಾವು ಅಂದ್ಕೋಬೇಕು. ಇವತ್ತು ಕಷ್ಟ ಇದೆ ಅಂತಂದರೆ ನಾಳೆ ಸುಖ ಸಿಕ್ಕೇ ಸಿಗತ್ತೆ, ಇವಾಗ ಕತ್ಲಾಗಿದೆ ಅಂತಂದರೆ ನಾಳೆ ಬೆಳಕು ಅನ್ನತಕ್ಕಂಥದ್ದು ಮುಂದೆ ಬಂದೇ ಬರುತ್ತೆ ಅನ್ನೋದನ್ನ ನಾವು ನೆನ್ಪಿಟ್ಕೋಬೇಕಾಗತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ನಮ್ಮ ಹತ್ತಿರದಲ್ಲಿರೋದೆಲ್ಲ ದೂರ ಆಗತ್ತೆ, ಅದು ಸುಖನೇ ಇರ್ಬೋದು, ದುಃಖನೇ ಇರ್ಬೋದು. ಈ ಜೀವನದಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ, ಯಾವುದು ಕೂಡ ಜೀವನದ ಕೊನೆ ಅಂತ ನಾವು ಅಂದ್ಕೋಬಾರ್ದು. ಇವಾಗ ತುಂಬ ಸಂತೋಷವಾಗಿದ್ದೀವಿ ಅಂತಂದರೆ ಇದೇ ಫೈನಲ್, ಹಾಗೆ ಇರ್ತೀವಿ ಅಂತ ಕೂಡ ನಾವು ಅಂದ್ಕೋಬಾರ್ದು. ಯಾಕೆಂದರೆ ಮುಂದೆ ಮತ್ತೆ ಕಷ್ಟ ಬರ್ಬೋದು. ಇವಾಗ ಕಷ್ಟದಲ್ಲಿದ್ದೀವಿ ಅಂತಂದರೆ ಇದೇ ಕೊನೆ ಅಂತ ಅನ್ಕೋಬಾರ್ದು, ಮುಂದೆ ಸುಖ ಅನ್ನತಕ್ಕಂಥದ್ದು ನಮಗೆ ಕಾಯ್ತಾ ಇರ್ತದೆ ಅನ್ನೋ ಭರವಸೆ ನಮಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಆಲ್ ಥಿಂಗ್ಸ್ ಲೀವ್ ಅಸ್, ಜೀವನದಲ್ಲಿ ಎಲ್ಲ ವಸ್ತುಗಳು ಕೂಡ ನಮ್ಮನ್ನು ಬಿಟ್ಟು ಹೋಗ್ತವೆ ಅಲ್ವಾ. ಟೆಂಪ್ರರಿ ಆಗಿರ್ತಕ್ಕಂಥ ಈ ಲೈಫಲ್ಲಿ ಎಲ್ಲ ಪರ್ಮನೆಂಟ್ ಆಗಿ ಬೇಕು ಅಂತ ನಾವು ಆಶಿಸ್ತಾ ಇರ್ತೀವಿ. ಇವಾಗ ನಾವು ನೋಡೋದಕ್ಕೆ ತುಂಬ ಸುಂದರವಾಗಿರ್ಬೋದು, ಈ ಸೌಂದರ್ಯ ಅನ್ನೋದು ಕೂಡ ನಮಗೆ ಜೀವನದಲ್ಲಿ ಶಾಶ್ವತ ಅಲ್ಲ.
ಅಲ್ವಾ? ಈ ಕಣ್ಣುಗಳಿದ್ದಾವೆ, ಕಿವಿಗಳಿದ್ದಾವೆ, ಕಾಲುಗಳಿದ್ದಾವೆ, ಶ್ರೀಮಂತಿಕೆ ಇದೆ, ಕೀರ್ತಿ ಇದೆ. ಇದು ಯಾವುದು ಕೂಡ ನಮ್ಮ ಜೊತೆಗೆ ಪರ್ಮನೆಂಟ್ ಆಗಿರಲ್ಲ. ಎಲ್ಲವುಗಳು ಕೂಡ ಒಂದೊಂದು ಟೈಮಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತವೆ. ಇನ್ ಮೈ ಕೇಸ್, ಸೊ ಹೀಗೆ ನನ್ನ ವಿಷಯಕ್ಕೆ ಬಂದರೆ, ದ ವಿಸಿಬಲ್ ವರ್ಲ್ಡ್ ಹ್ಯಾಸ್ ಮೂವ್ಡ್ ಅವೇ ಫ್ರಮ್ ಮೈ ಐಸ್. ಸೊ ಬೇರೆ ವಿಚಾರ ಬಿಟ್ಟು ಈಗ ನನ್ನ ವಿಚಾರಕ್ಕೆ ಬಂದರೆ, ಈ ಕಣ್ಣುಗಳು ನನ್ನನ್ನು ಬಿಟ್ಟು ಹೋಗಿದ್ದಾವೆ. ಅಂದರೆ ಇವರಿಗೆ ದೃಷ್ಟಿ ಕಾಣದಂಗೆ ಆಗಿಬಿಟ್ಟಿದೆ. ಶ್ಯೂರ್ಲಿ ಫಾರ್ ಎವರ್. ಈ ಕಣ್ಣುಗಳು ಸಂಪೂರ್ಣವಾಗಿ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ನನ್ನನ್ನು ಬಿಟ್ಟು ಹೋಗಿದ್ದಾವೆ. ಅಂದರೆ ಇಲ್ಲಿ ಕಂಪ್ಲೀಟ್ ಆಗಿ ಇವರು ಬ್ಲೈಂಡ್ ಆಗಿದ್ದಾರೆ. ಸೊ ಈಗ ಬ್ಲೈಂಡ್ ಆಗಿದ್ದಾರೆ ಅಂತ ತಿಳ್ಕೊಂಡು ದುಃಖ ಪಡ್ತಾ ಕೂತ್ಕೊಂಡ್ಬಿಟ್ರೆ ಜೀವನ ಸಾಗಲ್ಲ. ಬಟ್ ಫಾರ್ಚುನೇಟ್ಲಿ ಇಲ್ಲಿ ಒಂದು ನಮ್ಮನ್ನು ಕೈ ಬಿಟ್ಟು ಹೋಯ್ತು ಅಂದರೆ ಇನ್ನೊಂದು ಅವಕಾಶ ನಮಗೆ ಕಾಯ್ತಾ ಇರ್ತದೆ. ಈ ಅವಕಾಶಗಳು ಹೇಗೆ ಅಂತಂದರೆ, ಒಂದು ಬಾಗಿಲ ಮುಚ್ಕೊಂಡ್ರೆ ಇನ್ನು 100 ಬಾಗಿಲುಗಳು ಓಪನ್ ಆಗಿರ್ತವೆ. ಅದನ್ನು ನೋಡ್ತಕ್ಕಂಥ ದೃಷ್ಟಿಕೋನ ನಮಗೆ ಇರಬೇಕಾಗತ್ತೆ. ಇಲ್ಲಿ ಹೇಳ್ತಾ ಇದ್ರು ನೋಡಿ, ಇವಾಗ ನನ್ನ ಕಣ್ಣು ಹೋಗಿದ್ದಾವೆ ಅಂತ ನಾನು ಕೂತ್ಕೊಳ್ಳೋಕ್ಕಾಗಲ್ಲ. ಅದ್ರ ಬದಲಾಗಿ ಅದೃಷ್ಟವಶಾತ್ ಏನಾಗುತ್ತೆ, ಇಟ್ ಹ್ಯಾಸ್ ಬಿನ್ ರೀಪ್ಲೇಸ್ಡ್ ಬೈ ಅದರ್ ಥಿಂಗ್ಸ್. ಈಗ ಬ್ಲೈಂಡ್ನೆಸ್ ಬಂತು, ಕಣ್ಣು ಹೊರಟೋಯ್ತು ಅಂತ ಯೋಚನೆ ಮಾಡಲ್ಲ. ಅದ್ರ ಬದಲಾಗಿ ಬೇರೆ ಸಾಕಷ್ಟು ಅವಕಾಶಗಳು ಇವರಿಗೆ ಸಿಗ್ತಾ ಇರ್ತವೆ, ಅದನ್ನು ರೀಪ್ಲೇಸ್ ಮಾಡ್ತಾ ಇರ್ತವೆ. ಮೈ ಡ್ಯೂಟಿ ಈಸ್ ಟು ಎಕ್ಸೆಪ್ಟ್ ಆ್ಯಂಡ್ ಆಸ್ ಫಾರ್ ಆಸ್ ಪಾಸಿಬಲ್ ಟು ಎಂಜಾಯ್ ದೋಸ್ ಥಿಂಗ್ಸ್. ಸೊ ಒಬ್ಬ ಮನುಷ್ಯನಾಗಿದ್ದಾಗ ನಾವು ಏನು ಮಾಡಬೇಕು ಅಂತಂದರೆ, ಜೀವನದಲ್ಲಿ ಏನೋ ಒಂದು ಕಷ್ಟ ಬಂದಿರ್ತದೆ, ಒಂದು ಕಷ್ಟಕ್ಕಾಗಿ ನಾವು 100 ಸುಖಗಳನ್ನು ಮರ್ತು ಬಿಟ್ಟು ರೋಧಿಸ್ತಾ ಕೂತ್ಕೊಂಡಿರ್ತೀವಿ. ಅದಕ್ಕೆ ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ನನ್ನ ಕರ್ತವ್ಯ ಏನು ಅಂತಂದರೆ ಈಸ್ ಟು ಎಕ್ಸೆಪ್ಟ್. ಜೀವನದಲ್ಲಿ ಏನೇ ಬಂದರೂ ಕೂಡ ನಾವು ಅದನ್ನು ಮುಕ್ತವಾದ ಮನಸ್ಸಿನಿಂದ ಸ್ವೀಕಾರ ಮಾಡಬೇಕಾಗತ್ತೆ. ಯಾವಾಗ ನಾವು ಅದನ್ನು ತಿರಸ್ಕಾರ ಮಾಡೋಕ್ಕೆ ಕೂತ್ಕೋತೀವೋ ಅವಾಗ ನಮಗೆ ದುಃಖ ಅನ್ನತಕ್ಕಂಥದ್ದು ಕಟ್ಟಿಟ್ಟ ಬುತ್ತಿ ಆಗುತ್ತೆ. ಇವ್ರಿಗೆ ಇವಾಗ ಕಣ್ಣು ಹೊರಟೋಗಿದೆ, ದೃಷ್ಟಿ ಹೊರಟೋಗಿದೆ, ಹಾಗಂತ ಹೇಳ್ಬಿಟ್ಟು ಇವರು ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಂಡ್ಬಿಟ್ರೆ ಜೀವನ ಅನ್ನೋದು ಸಾಗಲ್ಲ. ಏನೇ ಬಂದರೂ ಕೂಡ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದು, ಸ್ವೀಕಾರ ಮಾಡ್ಕೊಳ್ಳೋದು ನನ್ನ ಕರ್ತವ್ಯ ಅಂತ ಇವರು ಭಾವಿಸ್ತಾ ಇದ್ದಾರೆ. ಆ್ಯಸ್ ಫಾರ್ ಆ್ಯಸ್ ಪಾಸಿಬಲ್ ಟು ಎಂಜಾಯ್ ದೋಸ್ ಥಿಂಗ್ಸ್. ಇವಾಗ ಕಣ್ಣು ಹೊರಟೋದ್ರೆ ಏನಾಯಿತು, ಇನ್ನೂ ಜೀವನ ಅನ್ನೋದಿದೆ, ಕಿವಿ ಅನ್ನೋದಿದೆ, ನಾಲ್ಗೆ ಅನ್ನೋದಿದೆ ಅಲ್ವ, ಎಲ್ಲವುಗಳಿದ್ದಾವೆ. ಅವುಗಳಿಂದ ನಾನು ಜೀವನನ ಎಂಜಾಯ್ ಮಾಡಬೇಕು. ಅದನ್ನು ಬಿಟ್ಕೊಟ್ಟು ಕಣ್ಣು ಹೋಯಿತು ಅಂತ ದುಃಖ ಪಟ್ಕೊಂಡು ಕೂರುವಂಥ ವ್ಯಕ್ತಿ ನಾನಲ್ಲ, ಅದನ್ನು ಎಂಜಾಯ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಐ ಸ್ಟಿಲ್ ಕಂಟಿನ್ಯೂ ಪ್ರಿಟೆಂಡಿಂಗ್ ದ್ಯಾಟ್ ಐ ಆಮ್ ನಾಟ್ ಬ್ಲೈಂಡ್. ಇವಾಗಲೂ ಕೂಡ ಇವರು ಪ್ರಿಟೆಂಡ್ ಮಾಡ್ತಾರಂತೆ. ಪ್ರಿಟೆಂಡ್ ಅಂತಂದರೆ ನಟನೆ ಮಾಡೋದು. ಹೇಗೆ ನಟನೆ ಮಾಡ್ತಾರೆ ಅಂದರೆ, ಐ ಆಮ್ ನಾಟ್ ಬ್ಲ್ಯಾಂಡ್, ನಾನು ಕುರುಡ ಅಂತ ಯಾವತ್ತೂ ಕೂಡ ನಾನು ಅಂದ್ಕೊಳ್ಳಲ್ಲ. ನನಗೆ ಕಣ್ಣು ಇದ್ದಾವೆ ಅಂದ್ಕೊಂಡು ನಾನು ಬದುಕ್ತಾ ಇರ್ತೀನಿ. ನನಗೆ ಯಾವತ್ತೂ ಕೂಡ ಕಣ್ಣಿಲ್ಲ ಅನ್ನತಕ್ಕಂಥ ಭಾವನೆ ಬರೋದಕ್ಕೆ ನಾನು ಬಿಡೋದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಐ ಸ್ಟಿಲ್ ಬೈ ಬುಕ್ಸ್. ನೋಡಿ, ಇವಾಗ ಇವ್ರಿಗೆ ಕಣ್ಣು ಹೊರಟೋಗಿದ್ದಾವೆ, ಓದೋದಕ್ಕೆ ಸಾಧ್ಯ ಆಗಲ್ಲ. ಆದರೂ ನಾನು ಕುರುಡ ಅಂತ ಇವರು ಅಂದ್ಕೊಳ್ದೇ ಇವಾಗಲೂ ಕೂಡ ನಾನು ಪುಸ್ತಕನ ಖರೀದಿ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಐ ಸ್ಟಿಲ್ ಗೋ ಆನ್ ಫಿಲ್ಲಿಂಗ್ ಮೈ ಹೌಸ್ ವಿತ್ ಬುಕ್ಸ್. ತಾನು ಕುರುಡ, ಓದೋದಕ್ಕೆ ಸಾಧ್ಯ ಆಗಲ್ಲ ಅಂತ ಗೊತ್ತಿದ್ರೂ ಕೂಡ ಇವ್ರು ಏನು ಮಾಡ್ತಾರೆ, ಪುಸ್ತಕಗಳನ್ನ ತಗೊಳ್ತಾನೆ ಇರ್ತಾರೆ. ತಮ್ಮ ಮನೇನ ಪುಸ್ತಕಗಳಿಂದ ತುಂಬಿಸ್ತಾನೆ ಇರ್ತೀನಿ. ನಾನು ಕುರುಡ ಅಂತ ಭಾವನೆ ನನಗೆ ಯಾವತ್ತು ನಾನು ಬರೋಕ್ಕೆ ಬಿಡಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ಎಲಿಫೆನ್ ಅವರು ಮತ್ತೆ ಕೇಳ್ತಾ ಇದ್ದಾರೆ, ದೆರ್ ಇಸ್ ಅ ಥೀಮ್ ಐ ವುಡ್ ಲೈಕ್ ಅಸ್ ಟು ಸ್ಪೀಕ್ ಅಬೌಟ್. ಇಲ್ಲಿ ಥೀಮ್ ಅಂತ ಇದೆ ನೋಡಿ. ಥೀಮ್ ಅಂತಂದರೆ ವಿಷಯ, ವಸ್ತು ಅಂತೆಲ್ಲ ಅರ್ಥ ಆಗುತ್ತೆ. ನೀವೊಂದು ಸಿನಿಮಾನೇ ನೋಡಿ, ಒಂದು ನಾಟಕನೇ ನೋಡಿ, ಒಂದು ಕಾದಂಬರಿನೇ ಓದಿ, ಒಂದು ಕಥೆನೇ ಓದಿ, ಅಲ್ಲಿ ಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಅನ್ನತಕ್ಕಂಥದ್ದು ಇರ್ತದೆ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ದ ಥೀಮ್ ಆಫ್ ಬುಕ್ಸ್. ಈ ಪುಸ್ತಕಗಳಿಗೂ ಕೂಡ ಒಂದು ವಿಷಯ, ವಸ್ತು ಅನ್ನೋದಿರ್ತದ. ಅದ್ರ ಬಗ್ಗೆ ಏನಾದರೂ ಹೇಳಿ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಬೋಗೆಸ್ ಏನಂತ ಹೇಳ್ತಾರೆ ನೋಡಿ. ವೆಲ್, ಲಾಸ್ಟ್ ನೈಟ್ ಇನ್ ಫ್ಯಾಕ್ಟ್ ಐ ಹ್ಯಾಡ್ ಎ ವೆರಿ ಸ್ಟ್ರೇಂಜ್ ಡ್ರೀಮ್. ಇಲ್ಲಿ ಹೇಳ್ತಾ ಇದ್ದಾರೆ, ಹಿಂದಿನ ದಿನ ರಾತ್ರಿ ನಿಜವಾಗ್ಲೂ ಕೂಡ ನನಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಕನಸು ಬಿದ್ದಿತ್ತು. ಆ ಕನಸಿನ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಐ ಡ್ರೀಮ್ಡ್ ಆಫ್ ಎ ಬರ್ನಿಂಗ್ ಆಫ್ ಎ ಗ್ರೇಟ್ ಲೈಬ್ರರಿ. ಇವ್ರ ಕನಸಿನಲ್ಲಿ ಯಾವುದೋ ಒಂದು ದೊಡ್ಡ ಲೈಬ್ರರಿ ಬೆಂಕಿ ಹತ್ಕೊಂಡು ಉರಿತಾ ಇರ್ತದೆ. ಆ ಕನಸು ಇವರಿಗೆ ಬಿದ್ದಿರ್ತದೆ. ವಿಚ್ ಐ ಬಿಲೀವ್ ಮೇ ಹ್ಯಾವ್ ಬೀನ್ ದ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ. ಇವ್ರ ಕನಸಿನಲ್ಲಿ ಒಂದು ಯಾವುದೋ ದೊಡ್ಡ ಲೈಬ್ರರಿಗೆ ಬೆಂಕಿ ಹತ್ಕೊಂಡು ಉರಿತಾ ಇರ್ತದೆ. ಆ ಲೈಬ್ರರಿ ಮೋಸ್ಟ್ಲಿ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ ಇರಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಕೂಡ ತಮಗೆ 1 ಮಾರ್ಕ್ಸ್ ಕ್ವಶನನ್ನು ಕೇಳ್ತಾ ಇರ್ತಾರೆ. ಈ ಬೋರ್ಗೆಸ್ ಅವರ ಕನಸಲ್ಲಿ ಯಾವ ಲೈಬ್ರರಿಗೆ ಬೆಂಕಿ ಹತ್ತಿ ಉರಿತಾ ಇತ್ತು ಅಂತ ಕೇಳಿದರೆ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ ಅಂತ ತಾವು ಬರಿಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲಿ 2 ಕಡೆ
ಲೈಬ್ರರಿ ಅನ್ನತಕ್ಕಂಥ ವರ್ಡ್ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಕೂಡ ಬರ್ತದೆ ಹಿ ವಾಸ್ ಮಚ್ ಎಜುಕೇಟೆಡ್ ಇನ್ ಹೀಸ್ ಫಾದರ್ಸ್ ಲೈಬ್ರರಿ ಅಂತ ಬರ್ತದೆ. ಇಲ್ಲಿ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ ಅಂತ ಬರ್ತದೆ. ಹಾಗಾಗಿ ಇವೆರಡನ್ನು ಕೂಡ ತಾವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾವ ಲೈಬ್ರರಿನಲ್ಲಿ ಅವರು ಜಾಸ್ತಿ ಎಜುಕೇಶನ್ ಪಡ್ಕೊಂಡ್ರು ಅಂತ ಕೇಳಿದ್ರೆ ಇನ್ ಹಿಸ್ ಫಾದರ್ಸ್ ಲೈಬ್ರರಿ ಅಂತ ಬರೀರಿ. ಯಾವ ಲೈಬ್ರರಿ ಅವ್ರ ಕನಸಿನಲ್ಲಿ ಉರಿತಾ ಇತ್ತು ಅಂತ ಕೇಳಿದ್ರೆ ಲೈಬ್ರರಿ ಆಫ್ ಅಲೆಕ್ಸಾಂಡ್ರಿಯಾ ಅಂತ ತಾವು ಬರಿಬೇಕು. ವಿತ್ ಇಟ್ ಕೌಂಟ್ಲೆಸ್ ವ್ಯಾಲ್ಯೂಮ್ಸ್ ಅಟ್ಯಾಕ್ಡ್ ಬೈ ಫ್ಲೇಮ್ಸ್. ಸೊ ಇವ್ರ ಕನಸಲ್ಲಿ ಆ ಲೈಬ್ರರಿಗೆ ಬೆಂಕಿ ಹತ್ತಿ ಉರಿತಾ ಇತ್ತು. ಆ ಲೈಬ್ರರಿನಲ್ಲಿ ಇರ್ತಕ್ಕಂಥ ಕೌಂಟ್ಲೆಸ್ ವ್ಯಾಲ್ಯೂಮ್ಸ್ ಸಿಕ್ಕಾಪಟ್ಟೆ ಪುಸ್ತಕಗಳಿದ್ದು ಅವೆಲ್ಲವುಗಳು ಕೂಡ ಬೆಂಕಿಯಿಂದ ಉರಿದೋಗ್ತಾ ಇದ್ವು. ಡು ಯು ಬಿಲೀವ್ ದಿಸ್ ಡ್ರೀಮ್ ಮೇ ಹ್ಯಾವ್ ಸಮ್ ಮೀನಿಂಗ್? ನಿಮಗೆ ಈ ಕನಸಿನ ಬಗ್ಗೆ ಏನು ಅನ್ಸುತ್ತೆ? ಈ ಕನಸಿಗೆ ಒಂದು ಮೀನಿಂಗ್ ಇದೆ ಅಂತ ಅನ್ಸುತ್ತಾ? ಇದ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಅವಾಗ ಎಲಿಫೆನೋ ಅವರು ಏನಂತ ಹೇಳ್ತಾರೆ ನೋಡಿ, ಪರ್ಹ್ಯಾಪ್ಸ್ ಬೋರ್ಗಸ್, ಬಹುಶಃ ಇದ್ರೂ ಇರಬಹುದೇನೋ, ತಮ್ಮ ಈ ಕನಸಿಗೆ ಒಂದು ಮೀನಿಂಗ್ ಇದ್ರೂ ಇರಬಹುದೇನೋ ಅಂತ ಹೇಳಿ ಮುಂದೆ ಏನು ಹೇಳ್ತಾರೆ ನೋಡಿ. ಕುಡ್ ಇಟ್ ಬಿ ದ್ಯಾಟ್ ಯು ಓ ಯುವರ್ ರೀಡರ್ಸ್ ಎ ಬುಕ್ ಆನ್ ದ ಹಿಸ್ಟ್ರಿ ಆಫ್ ದ ಬುಕ್? ಈ ಬೋಗಸ್ ಅವರು ಸುಮಾರು ಕಥೆಗಳನ್ನು, ಶಾರ್ಟ್ ಸ್ಟೋರೀಸನ್ನೆಲ್ಲ ಬರಿತಾನೆ ಇರ್ತಿದ್ರು. ಇವರಿಗೆ ತಮ್ಮದೇ ಆಗಿರ್ತಕ್ಕಂಥ ಓದುಗರ ಒಂದು ಗುಂಪಿತ್ತು. ಆ ಓದುಗರಿಗೆ ಈ ಪುಸ್ತಕದ ಇತಿಹಾಸದ ಬಗ್ಗೆನೇ ಒಂದು ಪುಸ್ತಕ ಬರಿತೀನಿ ಅಂತ ಭರವಸೆ ಕೊಡ್ತೀರಾ ಅಂತ ಕೇಳ್ತಾ ಇದ್ದಾನೆ. ಹ್ಯಾವ್ ಯು ಎವರ್ ಥಾಟ್ ಆಫ್ ರೈಟಿಂಗ್ ಸಚ್ ಎ ಬುಕ್? ತಾವು ಅಂಥ ಪುಸ್ತಕ ಬರೆಯುವಂಥ ವಿಚಾರ ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದಾನೆ. ಎಂಥ ಬುಕ್ಕು ಅಂತಂದರೆ ಎಲ್ಲದರ ಇತಿಹಾಸವನ್ನು ಕುರಿತಾಗಿ ಪುಸ್ತಕಗಳು ಸಿಗುತ್ತವೆ. ಆದರೆ ಪುಸ್ತಕದ ಇತಿಹಾಸವನ್ನೇ ಕುರಿತಾಗಿ ಒಂದು ಪುಸ್ತಕ ಬರಿಬೇಕು ಅಂತ ತಾವು ಯೋಚನೆ ಮಾಡಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಬೋಗಸ್ ಅವರು ಏನಂತ ಆನ್ಸರ್ ಮಾಡ್ತಾರೆ ನೋಡಿ. ಡಿಯರ್ ಮೀ, ನೋ, ಇಲ್ಲ, ನಾನು ಆ ಥರದ ಪುಸ್ತಕ ಬರೀತಕ್ಕಂಥ ಯೋಚನೆ ಇಲ್ಲಿವರೆಗೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇಟ್ ಈಸ್ ಅನ್ ಎಕ್ಸಲೆಂಟ್ ಐಡಿಯಾ ಅಲ್ವಾ? ಈ ಪುಸ್ತಕದ ಇತಿಹಾಸವನ್ನು ಕುರಿತಾಗಿ ಒಂದು ಪುಸ್ತಕ ಬರೆಯುವಂಥ ಐಡಿಯಾ ಏನಿದೆಯಲ್ಲ ತುಂಬ ಎಕ್ಸಲೆಂಟ್ ಆಗಿದೆ. ಇಟ್ ವುಡ್ ಬಿ ವಂಡರ್ಫುಲ್ ಟು ರೈಟ್ ಎ ಹಿಸ್ಟ್ರಿ ಆಫ್ ಬುಕ್. ಎಲ್ಲದರ ಇತಿಹಾಸವನ್ನು ಕುರಿತಾಗಿ ಪುಸ್ತಕಗಳಿದಾವೆ, ಆದರೆ ಪುಸ್ತಕದ ಇತಿಹಾಸವನ್ನು ಕುರಿತಾಗಿ ಯಾರೂ ಒಂದು ಪುಸ್ತಕನ ಬರೆದಿಲ್ಲ. ಇದನ್ನು ಬರೆದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಐ ವಿಲ್ ಕೀಪ್ ಇಟ್ ಇನ್ ಮೈ ಮೈಂಡ್. ಇದರ ಬಗ್ಗೆ ನಾನು ಯೋಚನೆ ಮಾಡ್ತೀನಿ, ನನ್ನ ಮನಸ್ಸಲ್ಲಿ ಇಟ್ಕೋತೀನಿ, ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಲ್ದೋ ಐ ಡೋಂಟ್ ನೋ ಇಫ್ ಎನ್ 83 ಇಯರ್ ಓಲ್ಡ್, ಇವಾಗ ಆ ಪುಸ್ತಕನ ಬರಿತಾ ಕೂತ್ಕೊಂಡ್ರೆ ಅದನ್ನು ಕಂಪ್ಲೀಟ್ ಮಾಡ್ತೀನೋ ಇಲ್ಲೋ ಅನ್ನತಕ್ಕಂಥ ಗ್ಯಾರಂಟಿ ಇವರಿಗಿಲ್ಲ. ಯಾಕೆ ಅಂದರೆ ಇವಾಗ ಈ ಬೋಗಸ್ ಅವರಿಗೆ 83 ಇಯರ್ಸ್ ಅಂದರೆ 83 ವರ್ಷ. ಇಷ್ಟೊಂದು ವಯಸ್ಸಾಗಿರ್ತಕ್ಕಂಥ ವ್ಯಕ್ತಿ ಈಗ ಒಂದು ಪುಸ್ತಕನ ಬರೆಯೋದಕ್ಕೆ ಕೂತ್ಕೊಂಡ್ರೆ ಆ ಪುಸ್ತಕನ ಕಂಪ್ಲೀಟ್ ಮಾಡೋಕೆ ಆಗುತ್ತೋ ಇಲ್ಲೋ ಅಂತ ಡೌಟ್ ಪಟ್ಕೋತಾ ಇದ್ದಾರೆ. ಆ್ಯನ್ 83 ಇಯರ್ಸ್ ಓಲ್ಡ್ ಮ್ಯಾನ್ ಕ್ಯಾನ್ ಸೆಟ್ ಅಪ್ ಸಚ್ ಅ ಪ್ರಾಜೆಕ್ಟ್ ಫಾರ್ ಹಿಮ್ಸೆಲ್ಫ್ ಅಂತ ದೊಡ್ಡದಾಗಿರ್ತಕ್ಕಂಥ ಗಹನವಾಗಿರ್ತಕ್ಕಂಥ ವಿಚಾರ ಹೊಂದಿರತಕ್ಕಂಥ ಪುಸ್ತಕನ ನಾನು ಇವಾಗ ಬರೆಯೋಕೆ ಆರಂಭ ಮಾಡ್ಕೊಂಡ್ರೆ ಅದನ್ನು ಕಂಪ್ಲೀಟ್ ಮಾಡೋಕೆ ಆಗುತ್ತೋ ಇಲ್ವೋ ಅಂತ ಅಂದ್ಕೋತಾ ಇದ್ದಾರೆ. ಹವೆವರ್ ಐ ನೌ ರಿಮೆಂಬರ್ ದ್ಯಾಟ್ ಸ್ಪೆಂಗ್ಲರ್. ಇವಾಗ ಅವ್ರು ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ಈ ಸ್ಪೆಂಗ್ಲರ್ ಅನ್ನತಕ್ಕಂಥವನು ಒಂದು ಪುಸ್ತಕ ಬರೆದಿದ್ದಾನೆ. ಇನ್ ಹಿಸ್ ಡಿಕ್ಲೈನ್ ಆಫ್ ದ ವೆಸ್ಟ್ ಅನ್ನತಕ್ಕಂಥ ಪುಸ್ತಕನ ಈ ಸ್ಪೆಂಗ್ಲರ್ ಬರೆದಿದ್ದಾನೆ. ಅದನ್ನ ಇಲ್ಲಿ ನೆನ್ಪು ಮಾಡ್ಕೊಳ್ತಿದ್ದಾರೆ. ಪ್ರಿಡೇಟ್ಸ್ ಮೈ ಅಟೆಂಪ್ಟ್ಸ್. ಇವಾಗ ಪುಸ್ತಕದ ಇತಿಹಾಸದ ಬಗ್ಗೆನೇ ಒಂದು ಪುಸ್ತಕ ಬರೆಯೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಅದ್ರ ಬಗ್ಗೆ ಈ ಸ್ಪೆಂಗ್ಲರ್ ಅಂತಕ್ಕಂಥವನು ತನ್ನ ಡಿಕ್ಲೈನ್ ಆಫ್ ದ ವೆಸ್ಟ್ ಅನ್ನುವಂಥ ಪುಸ್ತಕದಲ್ಲಿ ಆಲ್ರೆಡಿ ಪ್ರಯತ್ನ ಮಾಡಿದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಫಾರ್ ಇನ್ ಇಟ್ ಹಿ ರೈಟ್ಸ್ ರಿಮಾರ್ಕೆಬಲ್ ಕಾಮೆಂಟ್ಸ್ ಆನ್ ಬುಕ್ಸ್. ಈ ಡಿಕ್ಲೈನ್ ಆಫ್ ದ ವೇಸ್ಟ್ ಅನ್ನುವಂಥ ಪುಸ್ತಕದಲ್ಲಿ ಈ ಸ್ಪೆಂಗ್ಲರ್ ಅನ್ನತಕ್ಕಂಥವನು ಈ ಪುಸ್ತಕಗಳಿಗೆ ಸಂಬಂಧಪಟ್ಟಂಗೆ ಸುಮಾರು ವಿಚಾರಗಳನ್ನು ಇಲ್ಲಿ ಹೇಳಿದ್ದಾನೆ ಅಂತ ಈ ಬೋಗಸ್ ಅವರು ಹೇಳ್ತಾರೆ. ಅವಾಗ ಮತ್ತೆ ಎಲಿಫೆನೋ ಅವರು ಕೇಳ್ತಾ ಇದ್ದಾರೆ, ಇನ್ ಒನ್ ಆಫ್ ಯುವರ್ ಎಸ್ಸೇಸ್, ಆ ಬೋಗಸ್ ಅವ್ರಿಗೆ ಹೇಳ್ತಿದ್ದಾರೆ, ನೀವು ಬರೆದಿರ್ತಕ್ಕಂಥ ಒಂದು ಎಸ್ಸೆ, ಒಂದು ಪ್ರಬಂಧದಲ್ಲಿ ಯು ಕೋಟ್ ದ ವರ್ಡ್ಸ್ ಆಫ್ ಬರ್ನಾರ್ಡ್ ಶಾ. ಜಾರ್ಜ್ ಬರ್ನಾರ್ಡ್ ಶಾ ಅವ್ರು ಬರೆದಿರುವಂಥ ಒಂದು ಲೈನನ್ನು ನೀವು ಅಲ್ಲಿ ಮೆನ್ಷನ್ ಮಾಡಿದ್ದೀರಾ. ಆ ಲೈನ್ ಏನಂತ ಇದೆ ನೋಡಿ. ಎವ್ರಿ ಬುಕ್ ವರ್ತ್ ಬೀಯಿಂಗ್ ರೀರೆಡ್ ಹ್ಯಾಸ್ ಬಿನ್ ರಿಟನ್ ಬೈ ದ ಸ್ಪಿರಿಟ್. ಯಾವುದೇ ಪುಸ್ತಕವನ್ನು ನಾವು 2 ಸಾರಿ ಓದ್ತಾ ಇದ್ದೀವಿ ಅಂತಂದರೆ ಆ ಪುಸ್ತಕ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಬರೆದಿರ್ತಕ್ಕಂಥದ್ದಲ್ಲ, ಅವನೊಬ್ಬ ಸ್ಪಿರಿಟ್ ಅಂದರೆ ಪವಿತ್ರ ಆತ್ಮ ಇರಬೇಕು ಅಥವಾ ಮಹಾನ್ ವ್ಯಕ್ತಿನೇ ಆಗಿರ್ತಾನೆ ಅಂತ ಬರ್ನಾರ್ಡ್ ಶಾ ಅವರು ಈ ಲೈನಲ್ಲಿ ಹೇಳಿದ್ದಾರೆ. ಅದನ್ನು ಈ ಬೋಗಸ್ ಅವರು ತಮ್ಮ ಎಸ್ಸೆನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅದ್ರ ಬಗ್ಗೆ ಈ ಎಲಿಫೆನೋ ಕೇಳ್ತಾ ಇದ್ದಾನೆ. ಅದಕ್ಕೆ ಬೋಗಸ್ ಅವರು ಏನಂತ ಆನ್ಸರ್ ಮಾಡ್ತಾರೆ
ನೋಡಿ. ಎಸ್ ಐ ಕಂಪ್ಲೀಟ್ಲಿ ಕಾಂಕರ್ ವಿತ್ ದಟ್ ನೋಷನ್. ಆ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿರ್ತಕ್ಕಂಥ ಮಾತು ಏನಿದೆ, ಏನದು ಮಾತು? ಎವ್ರಿ ಬುಕ್ ವರ್ತ್ ಬೀಯಿಂಗ್ ರೀರೆಡ್ ಹ್ಯಾಸ್ ಬಿನ್ ರಿಟನ್ ಬೈ ದ ಸ್ಪಿರಿಟ್ ಅಂತ ಇದೆಲ್ಲ, ಆ ಮಾತುಗಳಿಗೆ ನಂದು ಸಂಪೂರ್ಣ ಸಹಮತ ಇದೆ. ಕಂಪ್ಲೀಟ್ ಆಗಿ ಆ ಮಾತುಗಳನ್ನ ನಾನು ಒಪ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದ್ರೆ, ಸಿನ್ಸ್ ಎ ಬುಕ್ ಗೋಸ್ ಬಿಯಾಂಡ್ ಇಟ್ಸ್ ಆಥರ್ಸ್ ಇಂಟೆನ್ಷನ್. ಈ ಆಥರ್ ಏನಿರ್ತಾನೆ, ಆ ಪುಸ್ತಕ ಬರೆದಿರ್ತಕ್ಕಂಥ ವ್ಯಕ್ತಿ ಏನಿರ್ತಾನೆ, ಆ ಪುಸ್ತಕ ಬರೆಯೋದ್ರ ಹಿಂದೆ ಅವನಿಗೊಂದು ಇಂಟೆನ್ಷನ್ ಇರ್ತದೆ, ಒಂದು ಉದ್ದೇಶ ಇರ್ತದೆ. ಆದರೆ ಪುಸ್ತಕ ಅದಕ್ಕಿಂತ ಮಿಗಿಲಾಗಿರುತ್ತೆ, ಅದಕ್ಕಿಂತ ಹೆಚ್ಚಿನ ಉದ್ದೇಶವನ್ನ ಹೊಂದಿರ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ದ ಆಥರ್ಸ್ ಇಂಟೆನ್ಷನ್ ಈಸ್ ಎ ಮೀಗರ್ ಥಿಂಗ್, ಎ ಫಾಲ್ಯಬಲ್ ಥಿಂಗ್. ಇಲ್ಲಿ ಆಥರ್, ಆ ಪುಸ್ತಕ ಬರೆದಿರ್ತಕ್ಕಂಥ ಸಾಹಿತಿ ಏನಿರ್ತಾನೆ, ವ್ಯಕ್ತಿ ಏನಿರ್ತಾನೆ, ಆ ಪುಸ್ತಕ ಬರೆಯೋದಕ್ಕೆ ಅವನಿಗೊಂದು ಇಂಟೆನ್ಷನ್ ಇರ್ತದೆ, ಒಂದು ಉದ್ದೇಶ ಇರ್ತದೆ. ಆ ಉದ್ದೇಶ ಮೀಗರ್ ಅಂದ್ರೆ ತುಂಬಾ ಚಿಕ್ಕದಾಗಿರ್ತಕ್ಕಂಥ, ತುಂಬಾ ಟೈನಿ ಆಗಿರ್ತಕ್ಕಂಥ ಉದ್ದೇಶ ಅವನಿಗಿರ್ತದೆ. ಆದರೆ ಆ ಪುಸ್ತಕ ಅದಕ್ಕಿಂತ ಹೆಚ್ಚಿನ ಪ್ರಭಾವವನ್ನು ಈ ಓದೋರ ಮೇಲೆ ಬೀರ್ತಾ ಇರ್ತದೆ. ಇನ್ ಎ ಬುಕ್, ಇನ್ ಎವ್ರಿ ಬುಕ್, ಒಂದು ಪುಸ್ತಕದಲ್ಲಿ ಅಂದರೆ ಪ್ರತಿಯೊಂದು ಪುಸ್ತಕಗಳಲ್ಲೂ ಕೂಡ ದೇರ್ ಇಸ್ ಎ ನೀಡ್ ಫಾರ್ ಸಮಥಿಂಗ್ ಮೋರ್. ಅದರಲ್ಲಿ ಇರೋದಕ್ಕಿಂತ ಜಾಸ್ತಿ ಇರಬೇಕು, ಅದರ ಅಗತ್ಯತೆ ಇರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವಿಚ್ ಈಸ್ ಆಲ್ವೇಸ್ ಮಿಸ್ಟೀರಿಯಸ್, ಅದು ಯಾವಾಗಲೂ ಕೂಡ ನಿಗೂಢವಾಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ವೆನ್ ವಿ ರೀಡ್ ಅನ್ ಏನ್ಷಿಯಂಟ್ ಬುಕ್, ತುಂಬ ಪ್ರಾಚೀನ ಕಾಲದ ಒಂದು ಪುಸ್ತಕವನ್ನು ನಾವು ಓದಿದಾಗ, it is as though we were reading all time that has been passed the day it was written to our present time. ಆ ಹಳೆಯ ಕಾಲದ ಪುಸ್ತಕವನ್ನು ಏನು ಓದ್ತಾ ಇದ್ದೀವಿ, ಅದು ಯಾವಾಗ ಪಬ್ಲಿಷ್ ಆಗಿತ್ತೋ, ಯಾವಾಗ ಆ ಪುಸ್ತಕ ರಚನೆ ಆಗಿತ್ತೋ ಅಲ್ಲಿಂದ ಹಿಡ್ಕೊಂಡು ಈ ಪ್ರೆಸೆಂಟ್ ಡೇ, ಇವತ್ತಿನ ದಿನದವರೆಗೆ ನಾವು ಅದನ್ನು ಓದ್ತಾನೆ ಇರ್ತೀವಿ. ಬೇರೆ ಬೇರೆ ಜನರೆಲ್ಲ ಓದ್ತಾನೆ ಇರ್ತಾರೆ. ಎ ಬುಕ್ ಮೇ ಬಿ ಫುಲ್ ಆಫ್ ಎರರ್ಸ್. ಆ ಪುಸ್ತಕದಲ್ಲಿ ಕೆಲವೊಂದು ಮಿಸ್ಟೇಕ್ಸ್ ಇರ್ಬೋದು, ಕೆಲವೊಂದು ತಪ್ಪುಗಳಿರ್ಬೋದು. ಹಾಗಂತ ಹೇಳಿಬಿಟ್ಟು ಆ ಸಂಪೂರ್ಣ ಪುಸ್ತಕನೇ ವ್ಯರ್ಥ ಅಂತ ನಾವು ಹೇಳಕ್ಕಾಗಲ್ಲ. ವಿ ಕ್ಯಾನ್ ರಿಜೆಕ್ಟ್ ಇಟ್ಸ್ ಆಥರ್ಸ್ ಒಪಿನಿಯನ್. ಆ ಪುಸ್ತಕದಲ್ಲಿ ಆ ಪುಸ್ತಕ ಬರೆದಿರ್ತಕ್ಕಂಥ ಆಥರ್ ಏನಿದ್ದಾನೆ, ಅವನ ಅಭಿಪ್ರಾಯಗಳನ್ನು ನಾವು ಒಪ್ಕೊಳ್ಳದೇ ಇರ್ಬೋದು. ಡಿಸ್ಅಗ್ರಿ ವಿತ್ ಹಿಮ್ ಆರ್ ಹರ್. ಆ ಪುಸ್ತಕ ಬರೆದಿರ್ತಕ್ಕಂಥ ವ್ಯಕ್ತಿ, ಗಂಡಾಗಲಿ ಹೆಣ್ಣಾಗಲಿ, ಅವರ ಅಭಿಪ್ರಾಯಗಳ ಜೊತೆಗೆ ನಮ್ಮ ಸಹಮತ ಇಲ್ಲದೆ ಇರ್ಬೋದು. ಬಟ್ ದ ಬುಕ್ ಆಲ್ವೇಸ್ ರಿಟೇನ್ಸ್ ಸಮಥಿಂಗ್ ಸ್ಯಾಕ್ರೆಡ್. ಆದರೆ ಆ ಪುಸ್ತಕ ಅನ್ನತಕ್ಕಂಥ ಭಾವನೆ ಏನಿದೆಯಲ್ಲ, ಅದೇ ಒಂದು ಪವಿತ್ರವಾಗಿರ್ತಕ್ಕಂಥ ಭಾವನೆ ಅಂತ ಹೇಳ್ತೀವಿ. ಪುಸ್ತಕ ಚೆನ್ನಾಗಿಲ್ಲದೆ ಇರ್ಬೋದು, ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯಗಳು ಸಂಪೂರ್ಣವಾಗಿ ತಮಗೆ ಇಷ್ಟ ಆಗದೆ ಇರ್ಬೋದು. ಆದರೆ ಪುಸ್ತಕ ಅಂತ ಏನಿದೆಯಲ್ಲ, ಅದು ತುಂಬ ಪವಿತ್ರವಾಗಿರ್ತಕ್ಕಂಥದ್ದು ಅಂತ ನಾವು ಅಂದ್ಕೋತೀವಿ. ನಮ್ಮ ಭಾರತೀಯ ಪರಂಪರೆಯಲ್ಲೂ ಕೂಡ ತಮಗೂ ಕೂಡ ಈ ವಿಷಯ ಗೊತ್ತಿದೆ. ನಾವೆಲ್ಲರೂ ಕೂಡ ಈ ಪುಸ್ತಕವನ್ನು ಸರಸ್ವತಿಗೆ ಹೋಲಿಸ್ತೀವಿ, ಒಂದು ವಿದ್ಯಾ ದೇವತೆ ಅಂತ ಭಾವಿಸ್ತೀವಿ. ಅದು ಯಾವ ಪುಸ್ತಕ, ಯಾರು ಬರೆದಿದ್ದಾರೆ, ಆ ಪುಸ್ತಕದಲ್ಲಿ ಏನಿದೆ ಅಂತಲೂ ಕೂಡ ನಾವು ವಿಚಾರ ಮಾಡಲ್ಲ. ಆದರೆ ಪುಸ್ತಕ ಅಂತಂದರೆ ನಮಗೆ ಬರ್ತಕ್ಕಂಥ ಒಂದೇ ಒಂದು ಭಾವನೆ ಸರಸ್ವತಿ, ಅದು ವಿದ್ಯಾ ದೇವತೆ ಅಂತ ಕೈ ಮುಗಿತೀವಿ. ಅಂಥ ಭಾವನೆ ಈ ಪುಸ್ತಕ ಕಂಡಾಗ ನಮ್ಮ ಹತ್ರ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸಮಥಿಂಗ್ ಮಾರ್ಟಲ್, ಸಮಥಿಂಗ್ ಮ್ಯಾಜಿಕಲ್ ವಿಚ್ ಬ್ರಿಂಗ್ಸ್ ಹ್ಯಾಪಿನೆಸ್. ಯಾವುದೇ ಒಂದು ಪುಸ್ತಕ ಇರಲಿ, ಅದರಲ್ಲಿ ಏನಾದರೂ ಒಂದು ವಿಷಯ ಇದ್ದೇ ಇರ್ತದೆ, ಅದು ನಮಗೆ ಸಂತೋಷ ಕೊಟ್ಟೇ ಕೊಡುತ್ತೆ. ಒಂದು ಪುಸ್ತಕ ನನಗೆ ಸಂತೋಷ ಕೊಡದೇ ಇರ್ಬೋದು, ಅದೇ ಪುಸ್ತಕ ಮತ್ತೊಬ್ಬರಿಗೆ ಸಂತೋಷ ಕೊಡುತ್ತೆ ಅಲ್ವಾ. ನನಗೆ ಇಷ್ಟ ಆಗದೆ ಇರೋದು ಯಾರಿಗೂ ಇಷ್ಟ ಆಗಲ್ಲ ಅಂತ ನಾವು ಅಂದ್ಕೋಬಾರ್ದು. ಎಲ್ಲ ಪುಸ್ತಕಗಳನ್ನು ಕೂಡ ಎಲ್ಲರೂ ಓದ್ತಾನೆ ಇರ್ತಾರೆ. ಓದೋರು ಇದ್ದಾಗಲೇ ಆ ಪುಸ್ತಕನ ಬರೆದಿರ್ತಾರೆ. ಸೊ ಹಾಗಾಗಿ ಆ ಪುಸ್ತಕಗಳು ಅಷ್ಟೊಂದು ಪವಿತ್ರವಾಗಿರ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಕ್ಲಾಸ್ನಲ್ಲಿ ಈ ಪಾಠದಲ್ಲಿ ನಾವು ಮುಖ್ಯವಾಗಿ ಜಾರ್ಜ್ ಲೂಯಿಸ್ ಬೋರ್ಗಸ್ ಅವರ ಫಸ್ಟ್ ಲಿಟ್ರರಿ ರೀಡಿಂಗಿನ ಸ್ಟಾರ್ಟ್ ಮಾಡಿಕೊಂಡು ಆಮೇಲೆ ಅವರ ತಾಯಿ ಬಗ್ಗೆ ಹೇಳ್ತಾರೆ. ಆಮೇಲೆ ಈ ಬ್ಲೈಂಡ್ನೆಸ್ ಏನು ನಮ್ಮ ಲೈಫಲ್ಲಿ ವೀಕ್ನೆಸ್ ಅನ್ನೋದಿರ್ತದೆ, ಅದನ್ನು ನಾವು ಸ್ಟ್ರೆಂತ್ ಆಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಹಾಗೇನೆ ಈ ಪುಸ್ತಕಗಳ ಇತಿಹಾಸದ ಬಗ್ಗೆನೇ ಒಂದು ಪುಸ್ತಕ ಬರಿಬೇಕು, ಅದ್ರ ಬಗ್ಗೆ ಕೂಡ ಕೆಲವೊಂದು ವಿಷಯ ಹೇಳ್ತಾರೆ. ಹಾಗೇನೆ ಈ ಪುಸ್ತಕದ ಬಗ್ಗೆ ಸುಮಾರು ವಿಚಾರಗಳನ್ನ ಇಲ್ಲಿ ಹೇಳ್ಕೊಂಬರ್ತಾರೆ. ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ಇನ್ನು ಮುಂದಿನ ಕ್ಲಾಸ್ನಲ್ಲಿ ಈ ಬೋಗಸ್ ಅವರು ಈ ಪುಸ್ತಕದ ಬಗ್ಗೆ ಆಗಲಿ, ಈ ಸಾಹಿತ್ಯದ ಬಗ್ಗೆ ಆಗಲಿ ಏನು ಹೇಳ್ತಾರೆ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಇನ್ನು ಮುಂದಿನ ಕ್ಲಾಸಲ್ಲಿ ಈ ಪಾಠದ ಮುಂದಿನ ಭಾಗದ ಜೊತೆಗೆ ಮತ್ತೆ ಸಿಗೋಣ. ಸೊ ಟಿಲ್ ದೆನ್ ಟೇಕ್ ಕೇರ್.